ಕಲಾ ಪ್ರೇಮ ಬಂಧು ಬಾಂಧವರಲ್ಲಿ ಹಾ ಶರಣಾರ್ಥಿಗಳು ಹೇಳ್ತಾ ಸರಿಜೋಡಿ ಕಲಾವಂತರು ಬಹಳಷ್ಟ ಮಾರ್ಮಿಕವಾಗಿ ವಿಷಯಗಳನ್ನ ಹಾಡಿ ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿ 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 ಹೌದಿಲ್ಲ ಹೌದು ಹೋದ ಪಾಳೆ ಒಳಗೆ ಹೆಣ್ಣು ಮಗಳಂದ್ರೆ ಹೆಚ್ಚಿನಕ್ಕೆ ಅಂತ ಹೇಳಿದ್ರು. ಹಾ ಅಲ್ಲಿ ಮತ್ತೊಂದು ಸ್ವಲ್ಪ ಸುತ್ತ ಹಾದ್ರು ಅವರು. ಹೌದು ಹೌದು ಏನು ಕೇಳಾಕತ್ತಾರು? ಏನ್ ಕೇಳ್ತಾರಿಪ್ಪ ಸರು? ಗಂಡ ಮಗ ಹುಟ್ಟಿದಾಗ ಏನು ಪವಾಡ ಆತು? ಹೌದು ಗುರುಗಳ ನೋಡ್ರಿ, ಹುಟ್ಟಿದ ಮನುಷ್ಯ ಪವಾಡ ಮಾಡೋದ ಬೇರೆ, ಹಾ ಹುಟ್ಟಿದ ಕೂಡ್ಲೆ ತಾನಾಗೆ ಆಗೋದು ಬೇರೆ. ಹೌದು ಹೌದು ಕಾಲ್ಗುಂಡ್ಲೆ ಆದತ್ತು ನನಗೆ ಹೇಳ್ಬೇಡ್ರಿ. ಹಾ ಹಾ ನಿಮ್ಮ ಗಿರ್ಜಾದೇವಿದಿಂದನ ಸ್ವಂತ ಏನಾಗೈತೆ ಅಂತ ಕೇಳಿನಿ, ಅದನ್ನ ಯಾಕೆ ಕೇಳಿಲ್ಲ ನೀವು? ಹೌದು ಹೌದು ಗಿರ್ಜಾದೇವಿನ ಹಾಡಕ್ ಹಚ್ಚಿದ್ಲೇನೋ ಗಾಯನ ಮಾಡಾಕ? ಹಾ ಏನು ಗಿರ್ಜಾದೇವಿಯನ್ನ ತಾನ ಮಕರಂದ ಬೀರುವಂಗ ಮಾಡಿದ್ಲೇನೋ? ಹೌದು ಹೌದು ಇಲ್ಲ, ಅದು ಅಕ್ಕಿ ಮಾಡಿದ್ದ ಪವಾಡ ಅಲ್ಲ, ಅಕ್ಕಿ ಹುಟ್ಟಾಂತ್ಲೆ ತಾನಂಗೆ ತಾನೇ ಆದದ್ದದು. ಹೌದು ಹೌದು ಹೌದಿಲ್ಲ? ಹಾ ಅಂತಾವ್ ಬೇಕಾದ್ರೆ ಸಾಕಷ್ಟು ಉದಾಹರಣೆ ಕೊಡ್ತೀವಿ ನಿಮಗೆ. ಗಂಡ ಮಕ್ಕಳು ಹುಟ್ಟಿದ್ದ, ಹೌದು ಆದ್ರೆ ಹಂಗಲ್ಲ. ಅದೇ ಗಂಡ ಮಗ ಹುಟ್ಟಿ ಪವಾಡ ಮಾಡಿರ್ಬೇಕು, ಹೆಣ್ಣು ಮಗಳು ಹುಟ್ಟಿ ತಾನಾಗೆ ಪವಾಡ ಮಾಡಿರ್ಬೇಕಲ್ಲ. ಹೆಣ್ಣು ಮಗಳು ಹೆಚ್ಚೋ ಏನು ಗಂಡ ಮಗ ಹೆಚ್ಚೋ? ಹೌದು ಹೌದು ಹೌದಿಲ್ಲ? ಹಾ ಇದು ವಾದ. ಹೌದು ಈ ಪಾಳ್ಯಕ್ಕೆ ಬಂದು ಬಹಳ ಚಂದ ಹೇಳಿದ್ರು ಅವರು. ಏನ್ ಹೇಳ್ತಾರಿಪ್ಪ ಗುರುಗಳು? ಮಾಡ್ಕೊಂಡಿರ್ತಕ್ಕಂತ ಮಡದಿ ಅಂದ್ರೆ ಹೆಚ್ಚಿನಕ್ಕೆ, ಹಾ ಮಡದಿ ಅಂದ್ರೆ ಮನಿ ನಡಗಂಬತ್ತ, ಹೌದು ಮನಿ ಸಾರಥಿ ಅತ್ತ. ಹಾ ಗುರುಗಳ ಹೌದು ಯಾರ ಮನೆಗೆ ನಡಗಂಬಾದ್ರಿ ನೀವು? ಯಾರ ಮನೆಗೆ ಆಗ್ಯಾರಿಪ್ಪ? ಯಾರ ಮನೆಗೆ ನಡಗಂಬಾದ್ರಿ? ಯಾರ ಮನೆಗೆ ಸಾರಥಿ ಆದ್ರಿ? ಹೌದು ಹೌದಿಲ್ಲ? ನಮ್ಮ ಮನೆ ಇಲ್ಲಿ ನೋಡಿ, ನಮ್ಮ ಅಪ್ಪಗಳು ಕಟ್ಟಿದಾರ ಈಗ ಮನಿ. ಹೌದು ನಾಳೆ ಮದುವೆ ಐತಿ. ಹಾ ಹೌದಿಲ್ಲ? ನಾಳೆಗೆ ಐತ್ರಿಪ್ಪ ಮನಿ ಈಗ ನಾವು ಕಟ್ಟಿವ, ಹಾ ಮನಿ ನಮ್ಮದು ಐತಿ. ಈಗ ಬೆಡ್ರೂಮ್ ಹಾಲ ಕಿಚನ್ ಎಲ್ಲಾ ಮಾಡೇ ಬಿಟ್ಟೇವ್ರಿ ನಾವೀಗ. ಎಲ್ಲಾ ಮಾಡಿವಿ, ಹಾ ನಾಳೆಗೆ ಮದ್ವಿ ಇಟ್ಕೊಂಡಿವಿ. ಹೌದು ಮದ್ವಿ ಮಾಡ್ಕೊಂಡ್ ನಿಮ್ಮನ್ನ ತಂದವ್ರು ಯಾರು? ಹಾ ನಮ್ಮಪ್ಪ, ಈ ಮನಿ ಹುಡುಗ. ಹೌದು ಹೌದಿಲ್ಲ? ಹಾ ಹಾ ಮದ್ವಿ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಬಂದು, ಇದು ಬೆಡ್ರೂಮ್ ಐತಿ, ಇದು ಹಾಲ್ ಐತಿ, ಇದು ಕಿಚನ್ ಐತಿ, ಇದು ಜಗಲಿ ಕೋಣೆ ಐತಿ, ಇಲ್ಲಿ ಚಾ ಪುಡಿ ಇಟ್ಟೆವು, ಇಲ್ಲಿ ಸಕ್ಕರೆ ಇಟ್ಟೆವು, ಇಲ್ಲಿ ಸ್ಟೋವ್ ಇಟ್ಟೆವು, ಇಲ್ಲಿ ಗ್ಯಾಸ್ ಇಟ್ಟೆವು, ಇದು ಬೆಡ್ರೂಮ್ ಐತಿ, ಇದು ವಾಶ್ರೂಮ್ ಐತಿ, ಇದನ್ನೆಲ್ಲ ತೋರಿಸಿದಾಗ ಹಾ ನಮ್ಮ ಮನೆಗೆ ಬಂದ ಅದೇನೋ ಹೊತ್ತಾರಲ್ಲ, ಇರಾಕಟ್ ಜಾಗ ಕೊಟ್ರೆ ನಡಮನಿ ಎಲ್ಲ ನಂದ ಅಂದ್ರ. ಹೌದು ಹೌದ್ರಿಪ್ಪ ಅಂತ ಹೆಣ್ಮಕ್ಳು ನೀವು. ಹೌದು ಯಾರ ಮನೆಗೆ ಸಾರಥಿ ಆದ್ರಿ? ಹಾ ನಮ್ಮ ಮನೆಗೆ. ಹೌದು ಇದು ನಮ್ಮ ಮನೆ ನಮ್ಮದೈತಿ ಮೊದಲ. ಹೌದು ಬರೇ ಈ ಲೋಕಲ್ ಮನಿ ಅಲ್ಲ, ಹಾ ಈ ಶರೀರ ಅನ್ನುವಂತ ಒಂದು ಮನೆಯನ್ನ ಪರಮಾತ್ಮ ತಾನೇ ನಿರ್ಮಾಣ ಮಾಡಿಕೊಂಡಾನ. ಹೌದು ಹೌದು ಮೊದಲು ಹಾ ಈ ಶರೀರ ಅನ್ನುವಂತ ಮನೆಯನ್ನ ತನಗ ಬೇಕಾದಂಗ ತಾ ನಿರ್ಮಾಣ ಮಾಡಿಕೊಂಡು ಇದ್ರ ಒಳಗೆ ಪ್ರವೇಶ ಆಗಿ, ಹೌದು ಎಲ್ಲಿವರೆಗೆ ಇದನ್ನ ಉಪಯೋಗ ಮಾಡ್ಕೋಬೇಕು ಅಲ್ಲಿವರೆಗೆ ಉಪಯೋಗ ಮಾಡ್ಕೊಂಡ. ಇದರ ಆವಿಷ್ಯ ಎಲ್ಲಿ ಮಠ ಇರ್ತತ್ತ ಅಲ್ಲಿ ಮಠ ಉಪಯೋಗ ಮಾಡ್ಕೊಂಡ. ಯಾವಾಗ ಇದು ಮನಿ ಹಳಿದಾಗ್ತತಿ, ಇದನ್ನ ಗಟ್ರಕ್ಕೆ ನುಗ್ಗಿಸ್ತಾನೋ ಮತ್ತೊಂದು ಇಂಥ ಮನಿ ಕಟ್ತಾನವ. ಹೌದು ಹೌದು ಅವನು ಬೆನ್ನು ಹತ್ತಾಕ ನಿಮಗಾಗುದಿಲ್ಲ, ನಿಮ್ಮ ಹೆಣ್ಣಿಗೆ ಆಗುದಿಲ್ಲ, ಹೆಣ್ಣು ಮಕ್ಕಳಿಗೆ ಆಗುದಿಲ್ಲ. ಹಾ ಹಾ ಬಟ್ಟ ಪರಮಾತ್ಮನ ಬೆನ್ನು ಹತ್ತಾಕ ನಿಮಗಾಗುದಿಲ್ಲ. ಹೌದು ಹೌದು ಹೌದಿಲ್ಲ? ಹಾ ಇದು ನಮ್ಮ ಮನೆ ಐತಿ, ನಾವು ಮಾಡ್ಕೊಂಡಿರ್ತಕ್ಕಂಥ ತಯಾರಾಗಿರ್ತಕ್ಕಂಥ ಮನೆ ಐತಿ. ಹೌದು ಹೌದು ಹೌದಿಲ್ಲ? ಹೌದು ಇನ್ನೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ತಾರಿಪ್ಪ? ಮಾಡ್ಕೊಂಡ ಮಡದಿ ಮನೆಯಾಗಿರೋದ್ರಿಂದ ಅತ್ತಿ ಮಾವಗ ಸುಖ ಐತಿ. ಹಾ ಹೌದಿಲ್ಲ? ಹೌದು ಮಕ್ಕಳಿಗೆ ಸುಖ ಐತಿ, ಗಂಡಗೆ ಸುಖ ಐತಿ. ಹೌದು ಹೌದು ಹೌದಿಲ್ಲ? ಹಾ ಒಂದು ಮಾತು ಹೇಳ್ತೀನಿ ನಾ. ಏನ್ ಹೇಳಿದ್ರಿಪ್ಪ? ಎಲ್ಲರಿಗೂ ಸುಖ ಕೊಡೋರು ನೀವು ತವ್ರ ಮನೆಯಾಗಿದ್ದ ಸುಖ ಕೊಡ್ಬೇಕಾಗಿತ್ತಲ್ಲ ಅಲ್ಲೇ. ಹಾ ನಿಮಗೇನು ಅಂತದ್ ಕೊಳೆ ಮಿತ್ತು? ಇಲ್ಲಿ ಮದುವೆ ನಿಮ್ಮ ಅಪ್ಪ ಕೂಳ್ ಹಾಕ್ತಿರ್ಕಿಲ್ಲೋ, ನಿಮ್ಮ ಅವ್ವ ಕೂಳ್ ಹಾಕ್ತಿರ್ಕಿಲ್ಲೋ, ನಿಮ್ಮ ಮನ್ಯಾಗ ಬೆಳ್ಳಿ ಬಂಗಾರ ಇರ್ಲಿಲ್ಲೋ, ಹೌದು ರೊಕ್ಕ ರೂಪಾಯಿ ಇರ್ಲಿಲ್ಲೋ, ಹೊಲ ಮನಿ ಇರ್ಲಿಲ್ಲೋ. ಹಾ ಈಗ ಎಲ್ಲಾನು ಐತ್ಲ. ನಮ್ಮ ಮನ್ಯಾಗ ಯಾಕೆ ಬಂದ್ರಿ? ಇದು ಎಲ್ಲಾನು ಇದ್ದು ಮದ್ವಿ ಮಾಡ್ಕೊಂಡು ಮತ್ತೊಂದು ಮನೆಗೆ ಬರೋದು ನಿಮಗೇನು ಕೊಳೆ ಮಿತ್ತ? ಹೌದು ಹೌದು ಎಲ್ಲಾನು ಕೊಡ್ತಾನ, ಕರೆ ನಿನಗೆ ಮೊದಲು ಗಂಡ ಕೊಡೋ ಸುಖ ಮತ್ತಾರು ಕೊಡಂಗಿಲ್ಲ. ಹೌದು ಹೌದು ನಿನಗೆ ಸುಖ ಕೊಡವ ಗಂಡ. ಹಾ ಹಾ ಹೌದಿಲ್ಲ? ಹೌದು ಅದಕ್ಕೆ ಹೇಳ್ಯಾರು, ಹೌದು ಮಾಡ್ಕೊಂಡ ಮಡದಿಗೆ ಗಂಡನ ಹೊರತು ಮತ್ಯಾವ ದೇವರಿಲ್ಲ ಅಂತ ಹೇಳ್ಯಾರು. ಹೌದು ಏನ್ ಹೇಳ್ಯಾರು? ಮಾಡ್ಕೊಂಡ ಮಡದಿಗೆ ಗಂಡನ ಹೊರತ ಯಾವ ದೇವ್ರಿಲ್ಲ ಅಂದಾರ. 18 ಪುರಾಣದೊಳಗೆ ಎಷ್ಟು ಚಂದ ವರ್ಣನ ಮಾಡಿದಾರಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಕಲ್ಲು ದೇವರು ದೇವರಲ್ಲ, ಮುಳ್ಳು ದೇವರು ದೇವರಲ್ಲ, ತವರು ಮನಿ ದೇವರು ದೇವರಲ್ಲ, ಮತ್ ಯಾವ ದೇವ್ರ ಕೊಡವ್ರಿ ಇವ್ರಿಗೆ? ಗಂಡನ ಹೊರತು ಮತ್ಯಾವ ದೇವರಿಲ್ಲ ಅಂತ ಹೇಳ್ಯಾರು. ಹೌದು ಹೌದು ಮಾತಾಡೋ ದೇವ್ರ ಐತ್ಲ ಹೆಣ್ಮಕ್ಳದ ಪಾಡ ಅಂತ. ಮತ್ತೆ ಹೆಂಗಂತೀನಿ ನೀನು? ಕಲ್ಲ ದೇವ್ರ ಅಲ್ಲೇ ಸುಮ್ಮ ಕೂತ್ ಬಿಡ್ತಾವ. ಗಂಡ ಬೇಡಿದ್ದೆಲ್ಲ ಕೊಡ್ತಾನ ತಗೋತಾನ, ಬೆದರ್ಸಿರ್ ಸೋಮ್ ಕೊಂಡಿರ್ತಾನ ಅಂತಾರ ಅವ್ರ.
ಹೌದಿಲ್ಲ ಹಾ ದೇವ್ರು ಹೇಳ್ದಂಗ್ ಕೇಳ್ತತ್ತ ಗಂಡ ಹಾ ದೇವರ ಸಮ ಅಂತ ಹೇಳಿದ್ರು. ಹೌದು ನೋಡಿಲಿ ಹಾ 18 ಪುರಾಣದೊಳಗೆ ಎಷ್ಟು ಚಂದ ಬರೀತಾರಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಯಾವ ಹೆಣ್ಣು ಮಗಳು ಹಾ ಪತಿಯೇ ಪರಮಾತ್ಮ ಎಂದು, ಪತಿಯೇ ಶಿವ ಎಂದು, ಪತಿಯೇ ಬ್ರಹ್ಮನೆಂದು ಹೌದು ಹೌದು ಪತಿ ಪಾದವನ್ನ ಪೂಜೆ ಮಾಡಿ ಪಾದೋದಕವನ್ನ ಯಾವ ಹೆಣ್ಣು ಮಕ್ಕಳು ಕುಡಿತಾರೋ ಹಾ ಅಂತ ಹೆಣ್ಣು ಮಕ್ಕಳ ಜನ್ಮಕ್ಕೆ ಮುಕ್ತಿ ಐತಿ ಅಂತ ಹೇಳ್ಯಾರು. ಹೌದು ಹೌದು ಹೆಂಡತಿ ಜನ್ಮಕ್ಕೆ ಮುಕ್ತಿ ಸಿಗಬೇಕಾದ್ರ ಗಂಡನಿಂದನ ಸಿಗುದ. ಹಾ ಗಂಡನ ನಿಮ್ಮ ಪಾಲಿನ ದೇವ್ರು. ಹೌದು ಹೌದು ಅದಕ್ಕೆ ಗಂಡ ಅಂದ್ರೆ ಹೆಚ್ಚಿನವ ಅಂತಕ್ಕಂಥ ವಾದ ನಮ್ಮದೈತಿ. ಹಾ ಹಾ ಬರೇ ನೀವು ನಡಗಂಬ, ನೀವು ಮನಿ ಸಾರಥಿ ಆದ್ರ ಅಲ್ಲ. ಹೌದು ನಿಮಗೆ ಯಾರು, ನಿಮಗೆ ಯಾರು ಗಂಡುಗಳು, ನಿಮಗೆ ಯಾರು ಆಸರು, ನಿಮಗೆ ಯಾರು ದೇವ್ರು, ನಿಮಗೆ ಯಾರು ಮುಕ್ತಿ ಕೊಡೋರು, ಹಾ ಹಾ ನಿಮಗೆ ಯಾರು ಸುಖ ಕೊಡೋರು? ಹೌದು ಗಂಡನ ಎಲ್ಲ ಕೊಡವ. ಹೌದು ಹೌದು ಅದಕ್ಕೆ ಗಂಡ ಅಂದ್ರೆ ಹೆಚ್ಚಿನವ ಅಂತಕ್ಕಂಥದ್ದು. ಹಾ ಹಾ ಇನ್ನೊಂದು ಕಡೆ ಪುರಾಣದೊಳಗೆ ಬರೀತಾರು, ಹೆಂಗ್ರಿಪ್ಪ ಗಂಡನೇ ಶಿವ, ಗಂಡನೇ ಬ್ರಹ್ಮ, ಗಂಡನೇ ಪರಮಾತ್ಮ, ಗಂಡನೇ ಮಹಾದೇವ, ಹಾ ಗಂಡನ ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಗತಿ ಇಲ್ಲ ಅಂತ ಹೇಳಿ ಬರೆದಿಟ್ರು. 10 ದೇವ್ರಿಗೆ ಕೈ ಮುಗಿಂತ್ರ ಒಬ್ಬ ಗಂಡ ಕೈ ಮುಗಿದ್ರ ಬಗೆಹರಿದೋಯ್ತು. ಇಷ್ಟರಿಗೆ ಎಲ್ಲ ಕೈ ಮುಗ್ದಂಗ ಕತ್ತತ್ ಹೇಳ್ತೀರಿ ನೀವು. ಹೌದಿಲ್ಲ? ಹೌದು ನಾ ಹೇಳಕತ್ತಿಲ್ಲ, ಹಿಂಗ 18 ಪುರಾಣಗಳು ಹೇಳ್ತಾವ. ಹೌದು ಹೌದು ಹೌದಿಲ್ಲ? ಹಾ ಒಂದು ಮಾತು ಹೇಳಿದ್ರು ಅವರು, ಏನ್ರಿಪ್ಪ ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮ ಅಂತ ಹೇಳಿದ್ರು ಅವರು. ಹಾ ಹೌದಿಲ್ಲ? ಹೌದು ಇಲ್ಲೊಂದು ಮಾತು ಹೇಳ್ತೀನಿ ನೋಡ, ಏನ್ ಹೇಳಿದ್ರಿಪ್ಪ, ಗಂಡನಿಲ್ಲದ ಹೆಂಡತಿಯ ಬಾಳು ಇದ್ದು ಸತ್ತಂತೆ. ಹಾ ಸ್ವತಃ ಪಾರ್ವತಿ ಹೇಳ್ತಾಳು. ಹೌದು ಹೌದು ಏನು ಏನ್ರಿಪ್ಪ, ಈ ಮಾತನ್ನ ಸ್ವತಃ ಪಾರ್ವತಿ ಹೇಳ್ತಾಳು. ಹೌದು ಹೌದು ಗಂಡನಿಲ್ಲದ ಹೆಂಡತಿಯ ಬಾಳು ಜೀವವಿಲ್ಲದ ದೇಹವಿದ್ದಂತೆ, ಹೌದು ಹೌದು ಏನು ಮಾಡಲಾಗುವುದಿಲ್ಲ ಅಂತ ಬರೆದಿಟ್ರು. ಶಾನೆ ಕೇಳ್ರಿ ನಮ್ಮ ಅವ್ವ ಮತ್ ಬಿಟ್ಟು ಕೊಟ್ಟಾಳೇನ್ರಿ ಪರಮಾತ್ಮನ. ಗಂಡನ ಬಿಟ್ಟು ಕೊಡಕ್ ಆಗಂಗಿಲ್ಲ, ಬಿಟ್ಟು ಕೊಡಂಗಿಲ್ರಿಪ್ಪ, ಬೇಕ್ರಿ ಅವ್ ನಮ್ಮ ಅಪ್ಪ. ಅದಕ್ಕೆ ಹೌದು ಗಂಡ ಅಂದ್ರೆ ಹೆಚ್ಚಿನವ ಅಂತಕ್ಕಂಥ ವಾದ, ಪರಮಾತ್ಮ ಅಂದ್ರೆ ಹೆಚ್ಚಿನವ ಅಂತಕ್ಕಂಥ ವಾದ. ಹೌದು ಹೌದು ಹೌದಿಲ್ಲ? ಹಾ ಬಹಳಷ್ಟು ಮಾರ್ಮಿಕವಾಗಿ ಮಾತಾಡ್ತಾರ ಅವರು, ಮಾತಾಡ್ತಾರಿಪ್ಪ ಗುರುಗಳು. ಏನೇನೇನೇನು ಹೇಳಿ ಹೋಗ್ಯಾರ ಅವರು. ಹೌದು ಹಾಡಿನೊಳಗೂ ಕೆಲವೊಂದು ಮಾತುಗಳನ್ನ ಹಾಡಿದಾರು. ಹಾ ಚರ್ಚೆ ಮಾಡ್ಬೇಕೆಲ್ಲ ವಿಷಯಗಳನ್ನ. ಹೌದು ನೋಡಿಲಿ, ಹಾಡುವಂತ ಕಲಾವಿದರು ಒಂದು ಹಾಡ ಹಾಡಿದ್ರು. ಏನ್ ಹಾಡ್ತಾರ್ರಿಪ್ಪ, ಮಡಕೊಂದ ಗಂಡ ಮಗ್ಗಲಕ್ಕೆ ಬರುವಲ್ಲ, ಹಡಿಲೆಂಗ ಮಕ್ಕಳನ. ಹಡಿಲೆಂಗ ಮಕ್ಕಳನ್ನ. ಹೌದು ನಿನ್ನನ್ನು ಕರ್ಕೊಂಡಿಲ್ಲ, ಹಡಿಯುವುದು ಬಿಟ್ಟಿಲ್ಲ. ಹಾ ನಂದೆಂತ ಎಂತದಪ್ಪ ಅವರ ನಂದು. ಹೌದಿಲ್ಲ? ಹೌದು ಇದು ಯಾರದ್ದು ದೃಷ್ಟಾಂತ? ಯಾರ್ರಿಪ್ಪ, ಪಾಂಡುರಾಜನ ಕತಿ ಇದು. ಹೌದು ಹೌದು ಯಾಕೆ ಪಾಂಡುರಾಜ ಆಗಿರ್ತಕ್ಕಂಥವ ಕುಂತಿದೇವಿ ಬಾಜುಕ ಬರಲಿಲ್ಲ, ನೀ ಹೆಂಗ ಮಕ್ಕಳ ಹಡದಿ ಹಾ ಅಂತಕ್ಕಂಥ ಮಾತ. ಹೌದು ಇಲ್ಲಿ ನೋಡು, ಒಂದಾನೊಂದು ದಿನ ಕುಂತಿದೇವಿಗೆ ಪಾಂಡುರಾಜಾಗ ಈಗ ಹೆಂಗ ಮದ್ವಿ ಮಾಡ್ಯಾರಲ್ಲ ಹೀಗೆ ಮದ್ವಿ ಮಾಡಿಬಿಟ್ರು. ಹೌದು ಮದ್ವಿ ಮಾಡಿಬಿಟ್ರು. ಪಾಂಡುರಾಜ ಜೀವನ ಮಾಡ್ತಿದ್ದ. ಹಾ ಹಾ ಒಂದಾನೊಂದು ದಿನ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ, ಪಾಂಡುರಾಜ ಬೇಟೆ ಆಡಬೇಕಂತ ಕಾಡಿಗೆ ಹೋದ. ಹೌದು ಕಾಡಿಗೆ ಹೋಗಿರ್ತಕ್ಕಂತ ಸಂದರ್ಭದೊಳಗ ಹಾ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ ಸರ, ಇಬ್ರು ಋಷಿ ಮುನಿಗಳು ಗಂಡ ಹೆಂಡ್ರು ಮಾನವರ ವೇಷವನ್ನ ಬದಲಿಸಿ ಜಿಂಕಿ ವೇಷವನ್ನ ತೊಟ್ಟು ಹಾ ಸಂಭೋಗ ಕೂಡ್ತಿದ್ರು. ಹೌದು ಹೌದು ಭೋಗ ಕೂಡುವಂತ ಸಂದರ್ಭದೊಳಗ ಹಾ ಪಾಂಡುರಾಜ ಏನು ಮಾಡಿದ ಅಂತ ಕೇಳಿದ್ರ, ಏನ್ ಮಾಡಿದ್ರಿಪ್ಪ, ಬೇಟೆ ಆಡಾಕ ನನಗೆ ಇದೇ ಒಂದು ಸುಸಂದರ್ಭ ಅಂತ ತಿಳ್ಕೊಂಡು ಜೋಡಿ ಜಿಂಕಿಗಳದಾವ ಅಂತ ತಿಳ್ಕೊಂಡು ಬಾಣದಿಂದ ಹೊಡೆದು ಬಿಟ್ಟ. ಹೌದು ಹೌದು ಯಾವಾಗ ಬಾಣ ಹೋಗಿ ಜಿಂಕಿಗೆ ತಾಗಿತು, ಹಾ ಅವಾಗ ಜಿಂಕಿ ರೂಪ ಬದಲಿಸಿ ಮಾನವ ರೂಪ ತೊಟ್ರು. ಹೌದು ಪಾಂಡುರಾಜಾಗ ಶಾಪ ಕೊಟ್ರು. ಹೌದು ನಾವ ಭೋಗ ಕೂಡುವಂತ ಸಂದರ್ಭದೊಳಗೆ ನಮ್ಮನ್ನ ಯಾವಾಗ ನೀ ಕೊಲ್ಲಾಕ ಪ್ರಯತ್ನ ಪಟ್ಟಿ ಅಂದ ಬಳಕ, ಹಾ ನೀ ಹೋಗಿ ನಿನ್ನ ಹೆಂಡತಿ ಜೋಡಿ ಭೋಗ ಕೂಡಿದಂದ್ರ ಹೌದು ಯಾವಾಗ ಭೋಗ ಕೂಡ್ತಿ ಅವಾಗ ನಿನಗೆ ಮರಣ ಆಗಲಿ ಅಂತೇಳಿ ಶಾಪ ಕೊಟ್ರು. ಹಾ ಹಾ ಅವಾಗ ಪಾಂಡುರಾಜ ಮನೆಗೆ ಬಂದ. ಹೌದು ಹೌದು ಯಾಕೆ ಹೆಂಡತಿ ಬಾಜುಕ್ ಹೋಗ್ಲಿಲ್ಲ ಅಂತ ನಿಮಗೆ ಹೇಳಕತ್ತೀನ. ಯಾಕ್ರಿಪ್ಪ, ಸರಿಜೋಡಿ ಕಲಾವಂತರು ಕೇಳ್ಯಾರ ಅವರು. ಹಾ ಹಾ ಮಾಡ್ಕೊಂಡ ಗಂಡ ಮಗ್ಗಲಕ್ಕೆ ಬರವಲ್ಲ ಅಂತೇಳಿ, ಮಗ್ಗಲಕ್ಕೆ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಹೇಳಕತ್ತೀನಿ ನಿಮಗ. ಕಾರಣ ಹೆಂಗೈತಿ ಅದಕ್ಕ. ಹೌದಿಲ್ಲ? ಹೌದು ಏನಪ್ಪ ಕಾರಣ ಅಂತ ಕೇಳಿದ್ರ, ಏನ್ರಿಪ್ಪ, ಇದೇ ಒಂದು ಶಾಪವನ್ನ ತಗೊಂಡು ಹಾ ಪಾಂಡುರಾಜ ಮನೆಗೆ ಹೋದ. ಹೌದು ಮನೆಗೆ ಹೋಗಿ ಕುಂತಿದೇವಿಗೆ ಹೇಳ್ತಾನ, ಏನತ್ರಪ್ಪ, ನೋಡು ಇವತ್ತು ನಾ ಕಾಡಡವಿ ಒಳಗ ಬೇಟೆ ಆಡ್ಬೇಕಂತ ಹೋಗಿದ್ನಿ. ಹೌದು ಬೇಟೆ ಆಡುವಂತ ಸಂದರ್ಭದೊಳಗ ಋಷಿ ಮುನಿಗಳು ಜಿಂಕೆ ವೇಷ ತೊಟ್ಟು ಭೋಗ ಕೂಡ್ತಿದ್ರು. ಹಾ ಅಂತ ಒಂದು ಸಮಯವನ್ನ ನೋಡಿ ನಾ ಬಾಣ ಹೊಡೆದಿನು. ಹೌದು ಹೌದು ಅವಾಗ ಋಷಿ ಮುನಿಗಳು ಜಿಂಕಿ ವೇಷವನ್ನ ಬದಲಿಸಿಕೊಂಡು ಹಾ ಮಾನವ ರೂಪ ತಾಳಿ ನನಗೆ ಶಾಪ ಕೊಟ್ಟಾರ. ಹೌದು ಹೌದು ಇವತ್ತಿನಿಂದ ನಾನು ನಿನ್ನ ಮಗ್ಗಲಕ್ಕೆ ಬರಂಗಿಲ್ಲ ಅಂದ್ರೆ ಏನು, ನಾನು ನಿನ್ನ ಜೋಡಿ ಭೋಗ ಕೂಡಂಗಿಲ್ಲ, ಮಲ್ಕೊಳಂಗಿಲ್ಲ ಅಂದ. ಹೌದು ಆದ್ರ ಒಂದು ಮಾತು ಕೇಳಿದ ಕುಂತಿದೇವಿಗೆ. ಏನ್ ಕೇಳಿದ್ರಿಪ್ಪ, ಏನು ಕೇಳಿದ ಕೇಳಿದ್ರ, ಹಾ ನೋಡು ನಾವಂತಿ ಮಾನವ ಜನ್ಮಕ್ಕೆ ಬಂದಿವಿ. ಹೌದು
ಮಾನವ ಜನ್ಮದಿಂದ ಗಂಡ ಹೆಂಡ್ರ ಜನ್ಮದಿಂದ ತಂದೆ ತಾಯಿ ಜನ್ಮದಿಂದ ಮುಕ್ತಿ ಆಗ್ಬೇಕಾದ್ರ ಹಾ ಹಾ ಏನಾಗ್ಬೇಕು? ಮಕ್ಕಳಾಗ್ಬೇಕ್ರಿ ಮಾನವ ಜನ್ಮಕ್ಕೆ ಬಂದು ನಾವು ಮಕ್ಕಳ ಹಡಿಬೇಕು. ಗಂಡ ಮಕ್ಕಳು ನಮ್ಮ ಹೊಟ್ಟಿಲೆ ಹುಟ್ಲಿಲ್ಲ ಅಂದ್ರೆ ನಮಗೆ ಮುಕ್ತಿ ಇಲ್ಲ. ಹಾ ನಮಗ ಮಕ್ಕಳು ಹುಟ್ಲಿಲ್ಲ ಅಂದ್ರೆ ಮುಕ್ತಿ ಇಲ್ಲ. ಹೌದು. ಮಕ್ಕಳು ಹುಟ್ಟಬೇಕಾದ್ರೆ ನಾನಿನ್ನು ಜೋಡಿ ಭೋಗ ಕೂಡಾಕ ಬರಂಗಿಲ್ಲ. ಹಿಂಗೈತ್ ಪರಿಸ್ಥಿತಿ. ಪರಿಸ್ಥಿತಿ ಹಿಂಗಾಗ್ಯದಂದಾಗ ಹೌದು. ಅವಾಗ ಕುಂತಿದೇವಿ ಯೋಚನೆ ಮಾಡಿ ಹೇಳ್ತಾಳು. ಹಾ ಏನ್ ಹೇಳಿದ್ಲು ಅಂತ ಕೇಳಿದ್ರ ಏನ್ ಹೇಳ್ತಾಳ್ರಿಪ್ಪ? ನಾನು 12 ವರ್ಷದ ಬಾಲಕಿ ಇರುವ ಮುಂಚೆ ಹೌದು ಒಬ್ಬ ಗುರುವಿನ ಬಲ್ಲೆ ವಿದ್ಯೆ ಕಲಿತು ಬಂದನಿ. ಹಾ ಹಾ ನನಗೊಬ್ಬ ಗುರು ಉಪದೇಶ ಮಾಡ್ಯಾನ, ನನಗೆ ಮಂತ್ರಗಳನ್ನ ಕೊಟ್ಟಾನ. ಹೌದು. ಆ ಮಂತ್ರ ಬಲದಿಂದ ನಿನಗೆ ಮಕ್ಕಳು ಕೊಡ್ತರು, ನೀನು ಹಾ ವ್ಯಥೆ ಪಡಬೇಡ ಅಂತ ಹೇಳಿದ್ಲು. ಹೌದು ಹೌದು. ಅವಾಗ ಕುಂತಿದೇವಿ ಏನ್ ಮಾಡಿದ್ಲು? ಏನ್ರಿಪ್ಪ? ಆ ಗುರು ಕೊಟ್ಟಿರ್ತಕ್ಕಂಥ ಯಮ ಮಂತ್ರ, ಕುಬೇರ ಮಂತ್ರ, ಇಂದ್ರ ಮಂತ್ರ, ಹಿಂಗ 5 ಮಂತ್ರಗಳನ್ನ ಪಠನ ಮಾಡಿ ಹಾ 3 ಮಂದಿನ ಮಕ್ಕಳ ಯಾರು ಹಡಿದ್ರು? ಕುಂತಿದೇವಿ ಹಡಿದ್ಲು. ಹೌದು. ಇನ್ನು 2 ನಕುಲ ಸಹದೇವ ಅಂತಕ್ಕಂಥ ಮಕ್ಕಳನ್ನ ಹಾ ಮತ್ತೊಬ್ಬಕಿ ಮಗ ಹಡಿದ್ಲು. ಹೌದು ಹೌದು. ಹಿಂಗ 5 ಮಂದಿ ಮಕ್ಕಳು ಹುಟ್ಟ್ಯಾರ. ಗಂಡನ ಕರ್ಕೊಲಿಲ್ಲ. ಹೌದು. ಆದ್ರೆ ಇಲ್ಲಿ ಗಂಡಸರ ಸಹಾಯ ಮಾತ್ರ ಬಿಟ್ಟಿಲ್ಲ. ಗುರುವಿನ ಮಂತ್ರ ಐತ್ರಿಪ್ಪ ಅಲ್ಲಿ. ಹೌದಿಲ್ಲ? ಹಾ ಪಟ್ಟವ ಯಾರು? ಮಕ್ಕಳು ಹುಟ್ಟುವಂತ ನಿನಗೆ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಹಾ ಹಿಂದ ಋಷಿ ಒಬ್ಬ ದಾನಲ್ಲಿ. ಹೌದು ಹೌದು. ಅವ ಗಂಡಸ ಅನ್ನೋದು ನೀವು ಮರ್ಯಾಕ್ ಹೋಗ್ಬೇಡ್ರಿ. ಹಾ ಹಾ ಹೌದಿಲ್ಲ? ನಮ್ಮ ಅಪ್ಪನ ಆಶೀರ್ವಾದ ಐತೆ ಅಲ್ಲಿ. ಇರ್ಲಾರ್ದೆ ನೀವು ಹಾಡ್ಯಾಕ ಸಾಧ್ಯ ಇಲ್ಲ. ಸ್ವತಃ ನೀವು ಏನ್ ಕೆಲಸ ಮಾಡಿಲ್ಲ ಅಲ್ಲಿ. ಇದು ನೀವು ಹಾಡಿರ್ತಕ್ಕಂಥ ಹಾಡಿನ ವಿಷಯದೊಳಗಿರ್ತಕ್ಕಂಥ ವಿಷಯದ ಇದು. ಹೌದು ಹೌದು. ಅಡಕೆ ಮಾಡಿ ಬರೆದಿರ್ತಕ್ಕಂಥ ಹಾಡ. ಹಾ ಹೌದಿಲ್ಲ? ಹೌದು. ಇನ್ನು ಕೆಲವೊಂದು ಮಾತುಗಳನ್ನ ಹೇಳ್ಯಾರ ಅವರು. ಏನ್ರಿಪ್ಪ? ಹೆಂಡತಿ ಆಗಿರ್ತಕ್ಕಂಥಕ್ಕಿ ಹಾ ಬಹಳ ಶ್ರೇಷ್ಠದಾಳ ಅಂತ ಹೇಳಿದ್ರು ಅವರು. ಹೌದು ಹೌದು. ಎದುರಾಗ ಶ್ರೇಷ್ಠ ನೀವು? ಎದ್ರಾಗ್ರಿಪ್ಪ? ಇಲ್ಲೇ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡು. ಹಾ ಇಲ್ಲಿ ಸಣ್ಣ ಸಣ್ಣ ಮಕ್ಕಳದಾವ್. ಅದಾವ್ರಿಪ್ಪ. ಮಕ್ಕಳಿಗೆ ಏನಂತಾರು? ದೇವ್ರ ಅಂತಾರು. ಸಣ್ಣ ಮಕ್ಕಳು ದೇವ್ರ ಇದ್ದಂಗ ಅವು ಸುಳ್ಳು ಹೇಳಂಗಿಲ್ಲ. ಮಕ್ಕಳಂದ್ರ ದೇವ್ರ ಸಮಾನ ಅಂತ ಹೇಳ್ತಾರು. ಹೌದು. ಅವೇ ಮಕ್ಕಳು ದೊಡ್ಡವಾಗಿ ಮದ್ವಿ ಮಾಡ್ತಾರು. ಗಂಡ ಹೆಂಡತಿ ಅಕ್ಕವು. ಹಾ ಹೆಂಡತಿದ ಗಂಡಗ ದೇವರು ಅಂತಾಳು. ಗಂಡನ ದೇವ್ರವ್ವ ನಿನಗ ತಂಗಿ ಅಂತ. ಹೌದಿಲ್ಲ? ಹಾ ಅವರೇ ಇಬ್ರು ಕೂಡಿ ಮಕ್ಕಳ ಹಾಡಿದ್ರಂದ್ರ ತಂದೆ ತಾಯಿ ಅಕ್ಕರು. ತಾಯಿಗೂ ದೇವ್ರತಾರು, ತಂದಿಗೂ ದೇವ್ರತಾರು ಅಂದಾರಿಪ್ಪ. ಹೌದಿಲ್ಲ? ಹಾ ಇಲ್ಲಿ ನೋಡ, ಮಕ್ಕಳಿಗೆ ದೇವ್ರಂದ್ರ, ಗಂಡಗೆ ದೇವ್ರಂದ್ರ, ತಾಯಿಗೆ ದೇವ್ರಂದ್ರ, ತಂದಿಗೆ ದೇವ್ರಂದ್ರ. ಹೌದು ಹೌದು. ಮಾಡ್ಕೊಂಡ್ ಹೆಂಡತಿಗೆ ಏನಂದ್ರು? ಏನು ಅನ್ನಂಗಿಲ್ರಿಪ್ಪ ಅವ್ರಿಗೆ. ಹೇಳ್ತಾರ ಅವರು. ಅವರ ದೇವ್ರಾಗ ಅವ್ರವ್ರು ಹೌದೌದು. ಬಾಳ ಬೆಳೆಸ್ತಾರ ಅವ್ರ ಹೆಣ್ಣ. ಹಾ ಹೌದಿಲ್ಲ? ಹೌದು. ಸಾರಾಂಶ ಬಾಳ ಐತೆ ಅವ್ರ ಕಡೆ. ಐತ್ರಿಪ್ಪ. ನೋಡು ಮುಂದಿನ ಪಾಳ್ಯಕ್ಕೆ ಹೆಂಗೈತಿ, ಯಾವ ರೀತಿ ತಾಯಿನ ಬೆಳೆಸ್ತಾರ. ಹಾ ಹಾ ಯಾಕಂತಂದ್ರೆ ಈಗ ಹೆಣ್ಣು ಮಕ್ಕಳದು ಮುಗಿತು, ಹೆಂಡತಿದು ಮುಗಿತು, ಇನ್ನು ತಾಯಿಗೆ ಹೋಗೋರದಾರ ಅವರು. ಹೌದು ಹೌದು. ಹೌದಿಲ್ಲ? ಹಾ ಹಾ ಈಗ ಗಂಡ ಆಗಿರ್ತಕ್ಕಂಥವ ಹಾ ಸ್ವಲ್ಪ ಔಷಧ ಕೊಟ್ಟು ಬಿಟ್ಟಂದ್ರೆ ಮಕ್ಕಳ ಹಾಡ ತಾಯಿ ಆಗ್ತಾರ ಅವರು. ಹೌದು ಹೌದು. ಹೌದಿಲ್ಲ? ಹಾ ಹಾ ಹೆಂಗ ತಾಯಿನ ಬೆಳೆಸ್ತಾರ ಅಂತಕ್ಕಂಥದ್ದು ಮುಂದಿನ ಪಾಳ್ಯಕ್ಕೆ ನಾವು ಕಾದು ನೋಡ್ಬೇಕಾಕತ್ತೆ. ಹೌದು. ಹೌದಿಲ್ಲ? ಹಾ ಇದು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಗಂಡಿ ಹೆಚ್ಚ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ಬೇಕಾಕತ್ತಿಲ್ಲಿ. ಹಾ ಹಾ ಹೋದ ಪಾಳೆ ಒಳಗೆ ಗಂಡ ಮಗನೇ ಹೆಚ್ಚು ಅಂತ ಹೇಳಂತ್ಲೆ ಹಾ ಒಂದು ಮಾತು ಹೇಳಿದ್ರು ಅವರು. ಏನ್ರಿಪ್ಪ? ಏನ್ ನಿಮ್ಮ ಅಪ್ಪನ ಗಂಡಸರ ಗಂಡ ಮಗ ಹೆಚ್ಚು ಅನ್ಬೇಕಾಗಿತ್ತಲ್ಲ, ನಮ್ಮ ಅವ್ವ ಯಾಕಂದಳು ಅಂತ. ಹೌದೌದು. ಗುರುಗಳ ವಿಚಾರ ಮಾಡ್ರಿ ಮಾತ. ಹಾ ಹಂಗ ನಮಗ ತಿರುಚಿ ಮಾತಾಡಕ್ಕೆ ಎಲ್ಲಾನು ಬರ್ತೈತಿ. ಹೌದು ಹೌದು. ಆದ್ರ ಅರ್ಥ ಮಾಡ್ಕೋರಿ. ಹಾ ಗಂಡ ಮಕ್ಕಳಿಗೆ ಹೆಚ್ಚನತ್ತಿವತ್ತಂದ್ರ ನಮ್ಮ ದುಬ್ಬ ನಾವು ಬಡ್ಕೊಂಡಂಗ. ಹೌದು ಹೌದು. ಹೆಣ್ಮಕ್ಳು ಬಂದು ಗಂಡ ಮಕ್ಕಳು ಹೆಚ್ಚಿನವ್ರು ಅಂದ್ರ ಅದಕ್ಕೆ ಕಿಮ್ಮತ್ತು ಬರ್ತಕ್ಕಂಥ ಮಾತ. ಹಾ ಇನ್ನೊಬ್ರು ಹೇಳ್ಬೇಕ್ರಿಪ್ಪ ನೀವು ಶಾನೆ ಅಂತ. ಗಂಡ ಮಕ್ಕಳು ಹೋಗಿ ಹೆಣ್ಮಕ್ಳು ಹೆಚ್ಚಿನವ್ರಲ್ಲ ತಂದ್ರಂದ್ರ ಹಾ ಹೆಣ್ಮಕ್ಳು ಹೆಚ್ಚಿನವ್ರ ಅಂದಂಗ. ಹೌದು ಹೌದು. ಮತ್ ಹೆಣ್ಮಕ್ಳು ನೀವು ಹೆಣ್ಣು ಆಡಕತ್ತೀರಿ, ಈಗ ನಿಮ್ಮದ್ ನೀವು ಹೇಳವ್ರ. ಹೌದು ಹೌದು. ಹೌದಿಲ್ಲ? ನಮ್ಮದ್ ನಾವ್ ಹೇಳವ್ರ. ಹಾ ನಮ್ಮದ್ ನಾವೇ ಹೇಳ್ಕೊಂಡ್ರ ಅದು ಶಾನ್ಯತನಲ್ಲ. ನಮ್ಮದ್ ನಾವೇ ಅಂದ್ರೆ ಹೆಚ್ಚಿನಲ್ಲ. ಹೌದು ಹೌದು. ಹೌದಿಲ್ಲ? ಹಾ ವಿಷಯ ಹೆಂಗಿರ್ತತಿ? ಹೆಂಗ್ರಿಪ್ಪ? ಇವತ್ತು ನೋಡು, ಊರಾಗ ಒಬ್ಬ ಹಿರಿಯದಾನಪ್ಪ ಅಂತಂದ್ರ ಹಾ ಆ ಹಿರಿಯ ಬಂದು ಇಂಥ ಹುಡುಗ ಹೆಚ್ಚಿನವಪ್ಪ, ಬಾಳ ಚಲೋ ಹುಡುಗತ್ತಂದ್ರ ಅದು ಒಂದು ಮಾತ. ಹುಡುಗ ಶಾನೆ ಅದನಪ್ಪ ಅಂತಂದ್ರ ಒಂದು ಮಾತ. ಮತ್ ನನ್ನಷ್ಟಕ್ಕೆ ನಾನೇ ಶಾಣೆ ಅದನ್ನ ತಿಳ್ಕೊಂಡ್ರ ಬರಂಗಿಲ್ರಿಪ್ಪ. ಹಂಗಾಗಂಗಿಲ್ಲ. ಹಾ ಹಾ ಗುರುಗಳ ಮುಂದಿನ ಪಾಳೆ ಕೊಡ್ತೀನಿ ನಿಮಗ. ಹೌದು. ಒಟ್ಟ ಯಾವ ಗಂಡ ಮಗ ಹಾ ಹೆಣ್ಣು ಹೆಚ್ಚಿಂದು ಅಂತಂದಾನ ಹೌದು. ಹೇಳ್ರಿ ನೋಡೋಣ ಮುಂದಿನ ಪಾಳ್ಯಕ್ಕೆ. ಹಾ ಹಾ ನಾವ್ ಅಂದಿರ್ಬೇಕು ನಿಮಗ್ ಹೆಚ್ಚಿನವ್ರತ್ತ. ಹೌದು. ಈಗ ನೀವ್ ಹೆಂಗ ನಮಗಂದ್ರಲ್ಲ ಹೆಚ್ಚಿನವ್ರತ್ತೇಳಿ. ಹೌದು. ಹೆಣ್ಣು ಮಗಳು ಹೆಂಗಂದ ಹಡ್ದಿರ್ತಕ್ಕಂಥ ತಾಯಿ ನನ್ನ ಮಗ ಬಾಳ ಹೆಚ್ಚಿನವಪ್ಪ. ಎಲ್ಲಾ ಕಿತ್ತನು ಗಂಡ ಮಗ ಹೆಚ್ಚಿನವ ತಂದಳ. ಹೌದು. ಹಂಗ ತಂದೆ ಅಂದಿರ್ಬೇಕು ಎಲ್ಲಾರ ಕಿತ್ತನು ಹೆಣ್ಮಗಳು ಹೆಚ್ಚಿನ ಕಿತ್ತ. ಹೌದು ಹೌದು. ಅದನ್ನ ಕೊಟ್ರೆ ನೀವು ತೋಡಿ ಆಗ್ತತಿ. ಹಾ ಹಾ ಹೌದಿಲ್ಲ? ಹೆಚ್ಚ ಕಡಿಮೆ ಗುರುತಾಕತಿ. ಹೌದು ಹೌದು. ಮತ್ ನಮ್ಮದ್ ನಾವ ಹೆಚ್ಚ ಅನ್ಕೋದು, ನಿಮ್ಮದ್ ನೀವ ಹೆಚ್ಚ ಅನ್ಕೋದು ಅಂದ್ರೆ ಹೆಚ್ಚ ಕಡಿಮೆ ಆಗಂಗಿಲ್ಲ. ಹೌದು ಹೌದು. ಹೌದಿಲ್ಲ? ಒಂದು ಮಾತು ಹೇಳ್ತೀನಿ ನೋಡಿ ಇಲ್ಲಿ. ಏನ್ರಿಪ್ಪ? ಗಂಡನೇ ಹೆಚ್ಚು ಅಂತ ಈ ಸಲ ವಾದ ಮಾಡ್ಲಿಕ್ಕತ್ತೇನೆ. ಹೌದು. 18 ಪುರಾಣದಾಗ ಬರ್ದಿಟ್ಟಾರು. ಹೆಂಗ್ರಿಪ್ಪ? ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಹೇಳ್ತಾಳದ ಮಾತ. ಏನಂತ ಹೇಳ್ರಿಪ್ಪ? ಏನ್ ಹೇಳ್ತಾಳು ಅಂತಂದ್ರ, ಹಾ
ನನ್ನನ್ನು ನಡೆದಿರ್ತಕ್ಕಂಥ ತಂದೆ ತಾಯಿಕಿತ್ತ ಬಂಧು ಬಳಗದವ್ರಕ್ಕಿತ್ತ ಆಸ್ತಿ ಅಂತಸ್ತಕ್ಕಿತ್ತ ಹೌದು ರೊಕ್ಕ ರೂಪಾಯಿಕಿತ್ತ ಒಡ ಹುಟ್ಟಿದ ಅಣ್ಣತಮ್ಮರಕ್ಕಿತ್ತನು ಹಾ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಗಂಡ ಮಗ ಹೆಚ್ಚ. ಹೌದು ಇಂಥವ್ರು 100 ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಮಾಡ್ಕೊಂಡಿರುವಂತ ಗಂಡ ಹೆಚ್ಚ ನೋಡು. ಹೌದು 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 ಚಲೋ ಆಗೈತಿರಲ್ಲ ದಗದ. ಹೌದು ಮುಂದಿನ ಪಾಳ್ಯಕ್ಕೆ ನೀವು ನನಗೆ ಕೊಡ್ಬೇಕ. ಹಾ ಹಾ ಹೆಂಡತೆ ಹೆಚ್ಚತ್ತ ನಿಮ್ಮ ಅಪ್ಪ ಅಂದನು, ಅದಕ್ಕಾಗಿ ಹ್ಯಾಂತಿ ಹೆಚ್ಚ ಅನ್ನಬೇಕು ನೀವು. ಹೌದು ಹೌದು ಇವ್ರು ಬರ್ತಾರ ಅವ್ರ ಮಾತ ಏನತ್ರಿಪ್ಪ ಗಂಡ ಹೆಚ್ಚತ್ತ ಗಂಡಸರು ಅನ್ಬೇಕಲ್ಲ. ಅದು ಗಂಡಸರು ಅಂದ್ರೆ ಕಿಮ್ಮತ್ ಇರ್ತದೆ, ಅದಕ್ಕೆ ಹೌದು ಹಂಗ ಬರ್ತೈತ್ರಿ. ಕಿಮ್ಮತ್ ಇರಂಗಿಲ್ಲ ಅದು. ನಮಗ ನಾವು ಗಂಡ ಆಗಕ್ ಬರಂಗಿಲ್ರಿಪ್ಪ. ಹೌದಿಲ್ಲ? ಹೌದು ನಮಗ ನಾವ ಅನ್ಕೊಂಡ್ರ ಹಾ ಅರ್ಥ ಆಗಂಗಿಲ್ಲ ಅದಕ್ಕ. ನಾವ್ ಅಂದ್ ಅರ್ಥ ಇರಂಗಿಲ್ಲ ಮಾತಿಗೆ. ಹೌದು ಹೌದು ಇವ್ ಹೆಚ್ಚಿನ ಮತ್ತು ಹುಡುಗ ಬ್ಯಾರೆದವ ಅಂತೇಳಿ ಇದು ಮ್ಯಾಳ ಚಲೋ ಐತತ್ ಹೊರಗಿನವ್ರು ಮಾತಾಡ್ಬೇಕು. ಹೌದು ಹೌದು ನಮ್ಮದ್ ಚಲೋ ಐತಿ ಮ್ಯಾಳತ್ ನಾವು ಮಾತಾಡಬಾರ್ದು. ಹಾ ಹಾ ಹೌದಿಲ್ಲ? ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಇದು ಗಂಡನೇ ಹೆಚ್ಚು ಅಂತಕ್ಕಂತ ಉದಾಹರಣೆಗಳು. ಹೌದು ಒಂದು ಉದಾಹರಣೆ ಕೊಟ್ರವ್ರು. ಹೆಂಗ? ಯಾರು? ಸತ್ಯವಾನನ ಹೆಂಡತಿ ಸಾವಿತ್ರಿ ದೇವಿ ಸತ್ತ ಗಂಡನ ಪ್ರಾಣವನ್ನ ಮರಳಿ ಪಡ್ಕೊಂಡಾಳು. ಹೌದು ಹೆಚ್ಚಿನ ಅಕ್ಕಿ ಅಂದ್ರವ್ರು. ಹಾ ಹಾ ಗುರುಗಳ ಪ್ರಾಣ ತಗೋಬೇಕಾದ್ರ ಹೌದು ಹೊಳ್ಳಿ ಗಂಡನ ಜೀವ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರ ಕಡೆ ಹೋಗಿರಬಾರ್ದು, ಯಾರ ಕಾಲ್ ಹಿಡಿದಿರಬಾರ್ದು. ಹಾ ಹಾ ಯಾರು ಸಹಾಯ ತಗೊಂಡಿರಬಾರ್ದು. ಅಂತ ಇದ್ದಳಂದ್ರ ಅಕ್ಕಿ ಪವರ ಅಕ್ಕಿ ಶಕ್ತಿ ಏನೈತಿ ನೀವು ಇಲ್ಲಿ ಹೇಳ್ಬೇಕ. ಹೌದು ನೀವೇನ್ ಮಾಡಿರಿ? ಏನ್ರಿಪ್ಪ? ಸತ್ಯವಾಣನ ಹೆಂಡತಿ ಸಾವಿತ್ರಿ ದೇವಿ ಹಾ ಸತ್ಯವಾಣನ ಪ್ರಾಣವನ್ನ ಮರಳಿ ಪಡಿಬೇಕಾದ್ರ ಹೌದು ಕಾಲು ಬಿದ್ಕೋತ ಎಲ್ಲಿ ತನ ಹೋಗ್ಯಾಳು? ಕೈಲಾಸ ತಕ್ಕ ಹೋಗ್ಯಾಳು. ಭೂಲೋಕದಿಂದ ಯಮಲೋಕದವರೆಗೆ ಹೋದ್ಲು. ಹಾ ಹಾ ಹೌದಿಲ್ಲ? ಹೌದು ಯಮಲೋಕಕ್ಕೆ ಹೋಗಿ ಯಮರಾಯನ ಕಾಲಿಡಿದು ಹಾ ಅವಾಗ ಯಮರಾಯ ಕೊಟ್ಟಿರ್ತಕ್ಕಂಥ ವರವಿನ ಹಸ್ತದ ವರವಿನಿಂದ ಹೌದು ಗಂಡನ ಪ್ರಾಣ ಮರಳಿ ಬಂದತಿ ಹೊರತು ಹಾ ಸ್ವತಃ ಈಕೆಯಾಗೆ ಜೀವ ಮಾಡಕ್ ಆಗಿಲ್ಲ. ಹೌದು ಹೌದು ನಾ ಹೇಳ್ತೀನಿ ನೋಡಿ ನಿಮ್ಮ ಮಾತಿಗೆ ತೋಡಿ. ಏನ್ರಿಪ್ಪ? ಭೃಗುಮಣಿ ಮತ್ತು ಕ್ಯಾತ್ಯಾಯನಿ ಅಂತಕ್ಕಂಥ ಇಬ್ರು ಗಂಡ ಹೆಂಡ್ರಿದ್ರು. ಹೌದು ಹೌದಿಲ್ಲ? ಹಾ ಬಹಳ ಅನನ್ಯವಾದ ಜೀವನ ಇತ್ತು. ಒಂದಾನೊಂದು ದಿನ ಬರಗಾಲ ಸಂಬಂಧ ಭೃಗುಮಣಿ ಏನು ಮಾಡಿದ? ಏನ್ ಮಾಡಿದ್ರಿಪ್ಪ? ತಪಸ್ಸಿ ಕುತ್ತ ಮಳಿ ಸಲುವಾಗಿ ಹೌದು ಬಾಜುಕ ಹೆಂಡತಿ ಕುತ್ತ ವ್ಯವಸ್ಥೆ ಮಾಡ್ತಿದ್ಲು. ಹಾ ಭೃಗುಮಣಿ ತಪಸ್ಸಿ ಕೂತಿದ್ದ. ಹೌದು ತಪಸ್ಸಿ ಕೂತಿರ್ತಕ್ಕಂಥ ಸಂದರ್ಭದೊಳಗ ಹಾ ಕ್ಯಾತ್ಯಾಯನಿದು ಆವಿಷ್ಯ ಮುಗಿದು ಬಂತು. ಹೌದು ಯಮಲೋಕದಿಂದ ಬಂದು ಯಮರಾಯ ಪ್ರಾಣ ಎಳ್ಕೊಂಡು ಹೋದ. ಹಾ ಯಮರಾಯ ಪ್ರಾಣ ಎಳ್ಕೊಂಡು ಹೋದ. ಈ ಭೃಗುಮುನಿ ಆಗಿರ್ತಕ್ಕಂಥ ತಪಸ್ಸಿದಿಂದ ಎಚ್ಚರಗೊಂಡ. ಹೌದು ಹೌದು ಎಚ್ಚರಗೊಂಡ ಮಗಲಾಗ ಹೆಂಡತಿ ನೋಡುತ್ತಾನ, ಜೀವಂತ ಇಲ್ಲ ಹೆಣ ಬಿದ್ದತಿ. ಹಾ ಹಾ ನೋಡು, ಹೌದು ಜೀವಂತ ಇಲ್ಲ ಹೆಣ ಬಿದ್ದತಿ. ಈ ನಮ್ಮ ಮಾರುತಿ ಅವಾಗ ಹಂಗ. ನನ್ನಪ್ಪ ಭೃಗುಮುನಿ ಆಗಿರ್ತಕ್ಕಂಥವ ಯಾವ ಹೆಣ್ಣು ಮಕ್ಕಳ ಕಡೆ ಹೋಗಿಲ್ಲ, ಯಾವ ಗಂಡ ಮಕ್ಕಳ ಕಡೆ ಹೋಗಿಲ್ಲ, ಯಾವ ದೇವತೆಗಳ ಕಡೆ ಹೋಗಿಲ್ಲ. ಹೌದು ಕುತ್ತ ಜಾಗ ಮೇಲೆ ತನ್ನ ತಪಸ್ಸಿನ ದಿವ್ಯ ಬಲದಿಂದ ಏನ್ ಮಾಡ್ಯಾನು? ಹಾ ಸತ್ತ ಹೆಂಡತಿನ ಹೊಳ್ಳಿ ಜೀವ ಮಾಡ್ಯಾನು. ಇದಕ್ಕಂತಾರು ಗಂಡ ದೇವ್ರ. ಹೌದು ಹೌದು ನೀವೇನ್ ಹೇಳ್ರಿ? ಏನ್ ಹೇಳ್ತಾರ? ಬ್ಯಾರೆದವ್ರ ಕಾಲು ಬಿದ್ದು ಜೀವ ತಗೊಂಬಂದ್ ನೀವ್ ಹೇಳಕತ್ತೀರಿ. ಹಾ ಹಾ ನಮ್ಮದ್ ಹಂಗಿಲ್ಲ. ಹಂಗಿಲ್ರಿಪ್ಪ. ಕುತ್ತ ಜಾಗ ಮೇಲೆ ತಯಾರ ನಮ್ಮ ಎಲ್ಲ. ಹೌದು ಹೌದಿಲ್ಲ? ಹಾ ಇನ್ನೊಂದು ಹೇಳಿದ್ರು ಅವ್ರು, ಏನ್ರಿಪ್ಪ? ಬಹಳ ಚಂದ ವರ್ಣನೆ ಮಾಡಿದ್ರು. ಹೌದು ಹೌದು ಯಾರು? ಶೈರಾದೇವಿ ಆಗಿರ್ತಕ್ಕಂಥಕ್ಕಿ ಕುಷ್ಠರೋಗ ಹತ್ತಿರ್ತಕ್ಕಂಥ ಗಂಡನ ಆಸೆ ಹಿಡಿಯೋರ ಸಲುವಾಗಿ ಹೌದು ಎಲ್ಲಿಗೆ ಹೋದ್ಲು? ಎಲ್ರಿಪ್ಪ? ವೇಸಿಯ ಮನಿಗೆ ಕರ್ಕೊಂಡು ಹೋದ್ಲು ಅಂತಂದ್ರ ಅವ್ರು. ಅವ್ರ ಆಶೆಯನ ಈಡೇರಿಸ್ಯಾರ ಅಂತ ಹೇಳ್ತಾರ ಅವ್ರು. ಸುಳ್ಳು ಹೇಳ್ಬೇಡ್ರಿ. ಹೌದು ಹೋಗಿಲ್ಲ, ಅಲ್ಲಿ ಆಸೆ ಈಡೇರ್ಸಕ್ ನಿಮ್ಮ ಅವ್ವಾಗ ನೀಗಿಲ್ಲ. ಹಾ ಹಾ ಹಾದ್ಯಾಗನ ಇಲ್ಲಿ ಅರ್ಧೊಟ್ಟು ಮಾಡಿಬಿಟ್ಲು. ಹೌದು ಹೌದು ಇದು ಹೆಂಗ್ ಹೆಚ್ಚ? ಹೆಂಗ್ರಿಪ್ಪ? ಪಾಪ ಅವಾಗ ಆಸೆ ಆಗಿತ್ತು, ವೇಸಿ ಜೋಡಿ ಹೋಗಿ ಕೊಡ್ಬೇಕತ್ತ. ಹಾ ಆಸೆ ಈಡೇರಿಸ್ತನತ್ತ ಕರ್ಕೊಂಡು ಹೋಗಿ ಹೌದು ಆಸೆ ಈಡೇರಿಸಲಾರ್ದ ನಡಬಾರಕ ಕುಣಿಸ್ಕೊಂತ ಕೂತ್ರ. ಇದು ಹೆಂಗ್ ಹೆಚ್ಚ? ನೀವು ದಗದ್ ಸುಮಾರಕತ್ತಲ್ರಿಪ್ಪ ಹಿಂಗಾದ್ರ. ಎಷ್ಟು ರಸ ತೆಗೆದಿದ್ದು. ಹೌದು ಹೌದಿಲ್ಲ? ಹುಡುಗ ಆಸೆ ಪಟ್ಟು ನಿಂತಿರ್ತತಿ, ಆಸೆನೂ ಇಲ್ಲ, ಈ ಕಡೆ ಇದು ಇಲ್ಲ. ಇಲ್ಲೊಂದು ಮಾತು ಹೇಳಿದ್ರು ಅವ್ರು. ಏನ್ರಿಪ್ಪ? ಮಾಂಡವಿ ಮುನಿ ಕಾಲು ಬಡದು ಹಾ ಅವಾಗ ಶಾಪ ಕೊಟ್ಟ, ನನಗೆ ಯಾರ ಕಾಲ ತಾಗ್ಯದ ಅವರ ಹೊತ್ತೆ ಇರೋದ್ರೊಳಗ ಮರಣ ಆಗ್ಲತ್ತ ಶಾಪ ಕೊಟ್ಟ. ಹೌದು ಅವಾಗ ಅಲ್ಲಿ 3 ದಿನ ಸೂರ್ಯ ಉದಯ ಆಗಬಾರ್ದತ್ತ. ಸೂರ್ಯನ ತರಿಬೇಳ, ಇಲ್ಲಿ ಹೆಂಡತಿ ಹೆಚ್ಚಿನಕ್ಕಿ ಅಂತಂದ್ರ ಅವರು. ಹೌದು ಹೌದು ಗುರುಗಳ ಹಾ ಹಾ ಹೆಂಡತಿ ಹೆಚ್ಚಿನಕ್ಕಿ ಅಲ್ಲಕ್ಕೆ. ಹೌದು ಗಂಡ ಹೆಚ್ಚಿನವದನು. ಗಂಡ ಸತ್ತಂದ್ರ ನನ್ನ ಕುಂಕುಮ ಹೊಕ್ಕತ್ತಿ, ತಾಳಿ ಹೊಕ್ಕತ್ತಿ, ಕಾಲುಂಗ್ರ ಹೊಕ್ಕವು. ಹಾ ಹೌದಿಲ್ಲ? ನಾ ಏನ್ ಮಾಡ್ಲಿ? ನನ್ನ ಮುತ್ತೊಯ್ದ ಭಾಗ್ಯ ಅನ್ನೋದು ಹೊಕ್ಕತ್ತಿ, ನನ್ನ ದೇವರು ಹೊಕ್ಕತ್ತಿ. ಹಾ ನನ್ನ ದೇವ್ರ ಹೊಕ್ಕತ್ತಿ. ಇಲ್ಲಿ ಹೊತ್ತು ಉದಿ ಆತಂದ್ರ ನನ್ನ ದೇವ್ರು ಹೊಕ್ಕತ್ತಿ. ನನ್ನ ದೇವ್ರು ನನಗೆ ಬೇಕು, ನನ್ನ ದೇವ್ರು ಹೆಚ್ಚಿಂದ ಐತಿ. ಹೌದು ಹೌದು ಹೌದಿಲ್ಲ? ಹಾ ಗಂಡ ಅಂದ್ರೆ ಹೆಚ್ಚಿನವದನು. ಅದರ ಸಲುವಾಗಿ ಸೂರ್ಯನ ತರಬೇಳ. ಸೂರ್ಯನ ತರಿಬ್ಯಾಳು. ಹಾ ಹಾ ಹೌದಿಲ್ಲ? ಹೌದು ನೋಡುದು ನಿಮ್ಮ ಮಾತು ಬೆಳೆಸಿದಿತ್ತಂದ್ರೆ ಇಲ್ಲಿ ಹೌದು ಅಲ್ಲೇ ಗಂಡ ಅವ ಸಾಯ್ತಿದ್ದ, ಶಾಪ ಕೊಟ್ಟಿದ್ದ. ಹಾ ಸತ್ತ ಗಂಡನ ಹೊಳೆ ಜೀವ ಮಾಡ್ಕೋಬೇಕಾಗಿತ್ಲ. ಜಗದ ಮ್ಯಾಗ ಸಾವಿತ್ರಿ ಹೆಂಗ್ ಮಾಡ್ಕೊಂಡ್ ಈಕೆ ಯಾಕೆ ಮಾಡ್ಕೊಲಿಲ್ಲ? ಹೌದು
ಅಲ್ಲ ಹಾ ಹೆಂಗೈತಿ ಮಾತ ಹೌದು ಅಲ್ಲಿ ಗಂಡ ಅನ್ನುವಂತವ್ ಹೆಚ್ಚಿನವದಾನ ಹಾ ಹಾ ಆಕಿಗೆ ಗಂಡ ಅನ್ನುವಂತವ್ ಬೇಕಾಗಿದಾನ ಹೌದು ಗಂಡನ ಬಿಟ್ರೆ ಆಕಿಗೆ ಗತಿ ಇಲ್ಲ ಅದರ ಸಲುವಾಗಿ ಹಾ ಸೂರ್ಯನ ತರಿಬೇಳ ಹೊರತು ಹೌದು ತನ್ನ ಹೆಚ್ಚಿಂದ ಕಲ್ಲ ಹೌದು ಹೌದು ಹೌದಿಲ್ಲ ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನ್ರಿಪ್ಪ ಇದೇ ಲೋಕಾರ ಜಗತ್ತಿನೊಳಗ ಹಾ ಯಾರು ಯಾರಿಪ್ಪ ಹೇಮರೆಡ್ಡಿ ಮಲ್ಲಮ್ಮ ಹಾ ಹಾ ಹುಚ್ಚ ಗಂಡನ ಜೋಡಿ ಜೀವನ ಮಾಡಿ ಹೌದು ಜಗತ್ತಿನೊಳಗ ಕೀರ್ತಿ ಉಳಿಸ್ಯಾಳ ಅಂತ ಹೇಳಿದ್ರು ಅವ್ರು ಮಲ್ಲಯ್ಯನ ದರಿಗೆ ಇಳಿಸ್ಯಾಳ ಅಂತ ಹೇಳ್ತಾರ ಅವ್ರು ಹೌದಿಲ್ಲ ಹೌದು ಒಂದು ಮಾತು ಹೇಳ್ತೀನಿ ನಾ ಏನ್ರಿಪ್ಪ ಆಕಿ ಹುಚ್ಚ ಗಂಡನ ಜೋಡಿ ಜೀವನ ಮಾಡ್ಯಾಳ ಹಾ ಹುಚ್ಚಿದ್ದವನ ಶಾನ್ಯಾನ ಮಾಡ್ಯಾಳೇನೋ ಇಲ್ಲ ನಾ ಹೇಳ್ತೀನಿ ನೋಡಿ ನಮ್ಮಪ್ಪ ಹೆಂಗ್ ಮಾಡ್ಯಾನ ಹೆಂಗ ಮಾಡ್ಯಾನ್ರಿಪ್ಪ ಹಿರಿಯರೆಲ್ಲ ಕೂಡಿ ಮೊದಲ ಹುಚ್ಚ ಹೆಂಡತಿನ ಮದುವೆ ಮಾಡ್ರ ಹಾ ನೀವು ಹುಚ್ಚ ಹೆಂಡತಿ ಆಗಿರಿ ಹಂಗಾರ ನೀವು ಹುಚ್ಚ ಹೆಂಡತಿ ಆಗಿರಿ ಹುಚ್ಚ ಹೆಂಡತಿನ ಮದುವೆ ಮಾಡಿದ್ರು ಹೌದು ಹುಚ್ಚ ಹೆಂಡತಿನ ಮದುವೆ ಮಾಡಿದ್ರು ಜೀವನ ಮಾಡತ್ತೇಳಿ ಜೀವನ ಮಾಡಕ್ ಬಿಟ್ರು ಹೌದು ಮದುವೆ ಆಯ್ತು ಎಲ್ಲ ಹಿರಿಯರು ತಮ್ಮ ಮನೆಗೆ ಹೋಗ್ಯಾರ ನನ್ನ ಜೀವನ ಮಾಡಕ್ ಮನ್ಯಾಗ ಬಿಟ್ಟಾರು ಹೌದು ಹೆಂಡತಿ ಹುಚ್ಚೈತಿ ಹಾ ಒಳಗ ಬಾ ಅಂದ್ರ ಹೊರಗೆ ಹೊಕ್ಕತಿ ಹೊರಗೆ ಹೋಗಂದ್ರ ಒಳಗ ಬರ್ತತಿ ಕುಂಡ್ರ ಅಂದ್ರ ಹೇಳ್ತತಿ ಹೇಳಂದ್ರ ಕುಂಡ್ರತತಿ ಇಂತ ಹುಚ್ಚೈತಿ ಹೌದು ಅವಾಗ ಅವ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಈಕಿನಿ ಹಿಂಗೆ ಬಿಟ್ರೆ ನನ್ನ ಜೀವನ ಸುತ್ತ ಆಗುದ್ರ ತಿಳ್ಕೊಂಡು ಹೌದು ಹುಚ್ಚಿ ಹೆಂಡತಿನ ಹೊಳ್ಳಿ ಶಾನೆ ಹೆಂಡತಿನ ಮಾಡ್ಕೊಂಡು ಹಾ ಹಾ ಆಕಿಗೆ ಶಾನ್ಯಾತನ ಮಾಡಿ ಹೌದು ಅಕ್ಕಿ ಜೋಡಿ ಬೋಗ ಕೂಡಿ ಮಕ್ಕಳ ಹಡ್ದಾನು ಇವಾಗನಬೇಕು ಹೆಚ್ಚಿನವ ಇವಾಗನಬೇಕು ಗಂಡ ಇವಾಗನಬೇಕು ದೇವ್ರ ಚಲೋ ಮಾಡ್ಯಾನ್ರಲ್ಲ ಕೆಲಸ ಮತ್ ಪಾಪ ಹೌದಿಲ್ಲ ಪರಾಣಿ ನೀವೇನ್ ಹೇಳಕತ್ತೀರಿ ಏನ್ರಿಪ್ಪ ಹುಚ್ಚ ಗಂಡನ ಜೋಡಿ ಜೀವನ ಮಾಡಿದ್ಲತ್ತ ಮಲ್ಲ ಇದ್ದರಿಗೆ ಇಳಿದು ಬಂದ ಹೌದೌದು ಶಕ್ತಿ ಇತ್ತಂದ್ರೆ ಹೆಚ್ಚು ಮಾಡ್ಕೋತಂದ್ರ ಅಲ್ಲಿ ಹುಚ್ಚ ಗಂಡ ಇತ್ತಂದ್ರೆ ಶಾನ್ಯಾನ ಮಾಡ್ಬೇಕು ನೀವು ಸುಧಾರಣೆ ಆಗ್ಬೇಕಲ್ರಿಪ್ಪ ಅವ ಹೌದಿಲ್ಲ ಹಾ ಅದನ್ನ ಮಾಡೋರಲ್ಲಿ ಇವ್ರು ಹೌದು ಬಟ್ ಗಂಡ ಬೇಕಂತೇಳಿ ಕಾಕೋತಕೊಂಡವ್ರಟ್ಟ ಹೌದೌದು ಏನ್ ಬೇಕಾಯ್ತು ನಿಮ್ಗೆ ಹಾಡ್ಬೇಕಾಗ ಜನಪದ ಅವ್ರು ಎಷ್ಟು ವಿಷಯ ಮಾತಾಡಲ್ಲ ಅಷ್ಟು ಒಮ್ಮೆ ಮಾತಾಡ್ಬಿಡ್ತೀವಿ ಯಾಕಂದ್ರೆ ಮತ್ತೆ ಹಗಲತ್ ಕಾರ್ಯಕ್ರಮ ಅದಾವು ಹೌದು ಒಂದು ಸ್ವಲ್ಪ ಹಗಲಿ ಸ್ವಲ್ಪ ಸವಾಲ ಹಂಗು ಹಿಂಗು ಎಲ್ಲ ಭಾಳ ಕಮ್ಮಿಗಿರಿ ಐತೆ ತಾಕತ್ ನಡೆದಾಗ ಹಾ ಒಂದ್ ಚೂರು ಮಾತಾಡಿ ಒಂದ್ 2 ತಾಸು ಮಲ್ಕೋರೋದು ನಾವು ಇವ್ರು ಹಾಡ್ತಾರ ನಿಮಗೆ ಜನಪದ ಹಾಡ್ತಾರೆ ಸದ್ಯ ಹಾ ಅದಕ್ಕೆ ಇಲ್ಲಿ ನೋಡ್ರಿ ಹೆಂಡತಿ ಆಗಿರ್ತಕ್ಕಂಥಕ್ಕೆ ಹೆಚ್ಚು ಹೇಳಿದ್ರಿ ನೀವು ಹೌದು ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರಿಪ್ಪ ಇಬ್ರು ಮತ್ತೆ ಗಂಡ ಹೆಂಡತಿ ಇದ್ರತ್ತ ಹೌದು ಅವ್ರೇನೋ ಪವಾಡ ಮಾಡ್ರು ಅಂತ ಹೇಳಿದ್ರು ಅವ್ರು ಹಾ ಇಲ್ಲಿ ನೋಡು ನಾನು ಇಲ್ಲಿ ಒಂದು ಸ್ಟೋರಿ ಹೇಳ್ತೇನೆ 18 ಪುರಾಣದೊಳಗಿಂದ ಹೌದು ಇಬ್ಬರು ಮಂದಿ ಗಂಡ ಹೆಂಡತಿ ಇದ್ರು ಹೌದು ಗಂಡ ಹೊಲಕ್ಕೆ ಹೋಗಿದ್ದ ಹಿಂದೆಗಡೆ ಹೆಂಡತಿ ಬುತ್ತಿ ಕಟ್ಕೊಂಡು ಅಕ್ಕಿ ಹೊಲಕ್ಕೆ ಹೋದ್ಲು ಹಾ ಹೊಲಕ್ಕೆ ಹೋಗ್ಯಾಳ ಹೌದು ಗಂಡ ಮುಂದೆ ಹೊಲದಾಗ ಕಸ ಕಂಟಿ ಹತ್ತಿತ್ತ ಬಾ ಅಂತೇಳಿ ಕಂಟಿ ಹಡ್ಕೋತ ಹೊಂಟಾನ ಹೌದು ಹೌದು ಗಂಡ ಒಬ್ಬನೇ ಹಡ್ಡತನ ತಿಳ್ಕೊಂಡು ಹೆಂಡತಿ ಏನ್ ಮಾಡಿದ್ಲು ಏನ್ ಮಾಡಿಲ್ರಿಪ್ಪ ಗಂಡ ಹಡ್ಡಿ ಬಿಟ್ಟಿರ್ತಕ್ಕಂಥ ಕಂಟಿಯನ್ನ ತಗೊಂಡ್ ಹೋಗಿ ಹೌದು ದಂಡಿಗೆ ಉಗಿಲಿಕತ್ಲು ಹಾ ಹಾ ಒಂದೊಂದು ಉಗ್ಯಾಕತ್ಲು ಹೆಂಡತಿ ತೆಗ್ಯಾಕತ್ತಾಳ ಬಾಯಿ ನಿನ್ನಟ್ ಎಲ್ಲ ಹಡ್ಡ ಬೇಕಂತ ತಿಳ್ಕೊಂಡು ಗಂಡ ಏನ್ ಮಾಡಿದ ಹಡ್ಡಾಕತ್ತಿದ್ರಿಪ್ಪ ಹಿಂದ ತಿರುಗಿ ನೋಡ್ಲಾರ್ದೆ ಹಂಗೆ ಹಡ್ಡಾಕತ್ತ ಹೌದು ಹಂಗ ಕರಿಕಿ ಕಂಟಿ ಎಲ್ಲ ಕಸ ಹಡ್ಕೋತ ಹೋಗುವಂತ ಹೊಟ್ಟ ಹಾ ಹಾ ಮಧ್ಯಾಹ್ನ ಭಾರ ಆಯ್ತು ಹೌದು ಭಯಂಕರ ಬಿಸಿಲು ಬಡಿಯಾಕತ್ತು ಹೌದು ಬಿಸಿಲು ಬಡಿತು ಹಾ ಗಂಡ ತಿರುಗಿ ನೋಡ್ಲಿಲ್ಲ ಹಂಗೆ ಹಡ್ಡಾಕತ್ತ ಹೌದು ಬಿಸಿಲಿನ ಬಡತಕ್ಕೆ ಈ ಹೆಣ್ಣು ಮಗಳಿಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿಪ್ಪ ಕಣ್ಣ ಚಕ್ರ ಬಂದ ಮೂರ್ಛೋಗಿ ಭೂಮಿಗೆ ಬಿದ್ಲು ಹೌದು ಹೌದು ಭೂಮಿಗೆ ಬೀಳ್ತಾಳ ಹಾ ಗಂಡ ತಿರುಗಿ ನೋಡ್ಲಿಲ್ಲ ಹೌದು ಮ್ಯಾಲ ಕೂತ ನನ್ನಪ್ಪ ಸೂರ್ಯದೇವ್ ನೋಡಿದ ಹೌದು ಪಾಪ ಗಂಡ ಕೆಲಸ ಮಾಡಕತ್ತನ ತಿರುಗಿ ನೋಡುವಲ್ಲ ಹೆಣ್ಣು ಮಗಳು ಬಾಯಾರಿಕಾಗಿ ನೆಲಕ್ಕೆ ಬಿದ್ದಾಳು ಹಾ ಹಾ ಇದಕ್ಕೆ ಏನಾರ ಒಂದು ಉಪಾಯ ಮಾಡ್ಬೇಕಂತ ತಿಳ್ಕೊಂಡು ಹೌದು ಸೂರ್ಯದೇವ ಧರಣಿಗೆ ಬಂದು ಹಾ ಬರ್ತ ಏನ್ ಮಾಡ್ಯಾನಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ಒಂದು ತತ್ರಾಣಿಗೆಯನ್ನು ತಯಾರು ಮಾಡಿದ್ರೊಳಗೆ ನೀರು ತಗೊಂಡು ಬಂದ ಹೌದು ಹೌದು ಅವಾಗ ನನ್ನಪ್ಪ ಸೂರ್ಯದೇವ ಏನ್ ಮಾಡಿದ ಹಾ ತತ್ರಾಣಿಗೆಯನ್ನು ತಯಾರು ಮಾಡಿ ಅದ್ರೊಳಗೆ ನೀರು ತುಂಬಿಕೊಂಡು ಬಂದು ಹೆಣ್ಣು ಮಗಳಿಗೆ ಕುಡಿಸಿ ಹೌದು ಅಕ್ಕಿ ಬಾಯಾರಿಕೆಯನ್ನು ಇಂಗಿಸಿದ ಮ್ಯಾಲೆ ಎಬಿಸಿ ಕುಣಿಸ ಅವ ಗಂಡ ಮಗ ಹಾ ಹಾ ಹೌದಿಲ್ಲ ಹೌದು ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಭೂಮಿ ಮೇಲೆ ಹಾ ಈಗ ಹೋಗಿರ್ಬೇಕೆಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಬಂದ ತತ್ರಾಣಿಗೆ ಯಾರ ಮನೆಗಿಲ್ಲ ಈಗ ಸಿಗಂಗಿಲ್ರಿ ಪೆಲ್ಲ ಬಿಸ್ಲೇರಿ ಬಾಟ್ಲಿಗಳು ಸಿಗ್ತಾವ ಮತ್ತ ಮಗಿ ಇರ್ಬೇಕು ಹೌದು ಯಾಕಂದ್ರೆ ಬೈಕರ್ ಬಿಸಿಲೈತಿ ಈಗ ಹಾ ಹಾ ಮುದ್ದಮ್ಮ ಹೋಗಿ ತರಬೇಕಾಗೈತಿ ಈಗ ಮಗಿ ಹೌದು ಹೌದಿಲ್ಲ ಹಾ ನೋಡು ಅವಾಗ ಸೂರ್ಯದೇವ್ ಏನು ತತ್ರಾಣಿಗೆ ತಯಾರು ಮಾಡಿ ಕೊಟ್ಟಾನ ಹೌದು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಹೊಲಕ್ಕೆ ಹೋಗ್ಬೇಕಾದ್ರೆ ನೀರ್ ತುಂಬ್ಕೊಂಡ್ ತತ್ರಾಣಿ ಒಳಗೆ ನೀರು ಒಯ್ತಿದ್ರು ಹೌದು ಹೌದು ಯಾಕ ನೀರ್ ತಂಪುಳಿತಾವ ಅಂತ ಹೇಳಿ ಹಾ ಇದು ನಮ್ಮಪ್ಪ ಸೂರ್ಯದೇವ್ ಮಾಡಿರ್ತಕ್ಕಂಥ ಪವಾಡ ಹಾ ಹೆಣ್ಣ ಮಗಳ ಸಲುವಾಗಿ ಈಗ ಶ್ರದ್ಧ ನೋಡಾಕ್ ಸಿಗ್ತಾವ ಅವಾಗ ಆ ಕಡೆ ನೋಡ್ತಾನ ಹೆಣ್ಣು ಮಗಳ ತಲೆ ಮ್ಯಾಲ ಅರಿವಿಲ್ಲ ಹೌದು ಹೌದಿಲ್ಲ ಹಾ ಈಕೆಗೆ ನೆರಳಿಲ್ಲ ಭಯಂಕರ ಬಿಸಿಲಿನ ಸಲುವಾಗಿ ಹೌದು ಈಕಿ ನೆಲಕ್ಕೆ ಬೀಳಾಕತ್ತಾಳ ತಿಳ್ಕೊಂಡು ಏನ್ ಮಾಡಿದ ಏನ್ರಿಪ್ಪ ಛತ್ರಿಗೆ ತಯಾರು ಮಾಡಿ ತಂಗಿ ಹಿಡ್ಕೊ ಇದನ್ನ ಛತ್ರಿಗೆ ಎತ್ತಳಿ ನೆಲಕ್ಕ ಛತ್ರಿಗೆ ಮಾಡಿ ಕೊಟ್ಟ
ಹೌದು ಹೌದು ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಮಳಿ ಬಂದ್ರ ಬಿಸಿಲು ಬಡದ್ರ ಛತ್ರಿ ಹಿಡ್ಕೊಂಡ್ ತಿರುಗ್ತೇವ್ರಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಛತ್ರಿಗೆ ಹಿಡ್ಕೊಂಡು ತಿರ್ಗಾಡಕತ್ತೀವಿ. ಹೌದು ಅವತ್ತು ನನ್ನಪ್ಪ ಸೂರ್ಯದೇವ್ ಮಾಡಿ ಕೊಟ್ಟಿರ್ತಕ್ಕಂಥ ತಯಾರಾಗಿರ್ತಕ್ಕಂಥ ಛತ್ರಿ ಇನ್ನೂವರೆಗೆ ಭೂಮಿ ಮೇಲೆ ಉಳ್ದೈತಿ. ಹೌದು ಹೌದು ನಿಮ್ಮ ಹೆಣ್ಣು ಮಕ್ಕಳು ಮಾಡಿದ್ದು ಪವಾಡಿ ತತ್ರಾನಿಗೆ ಉಳಿತಾ ಛತ್ರಿಗೆ ಉಳಿತಾ ಏನ್ ಉಳ್ದೈತಿ? ಏನ್ ಉಳ್ದಾವು ಒಟ್ಟ ನಿಮ್ ಬೆಳಸಾಕ ಹಾದಿನ ಸಿಗೋಲ್ತ. ಹೌದು ಹೌದಿಲ್ಲ? ಹಾ ನೋಡು, ಹೌದು ಗಂಡ ಮಗ ಆಗಿರ್ತಕ್ಕಂಥ ಸೂರ್ಯದೇವ ಹಾ ಹಾ ಛತ್ರನಿಗೆ ತಯಾರು ಮಾಡಿಕೊಟ್ಟ, ಛತ್ರಿಗೆ ತಯಾರು ಮಾಡಿಕೊಟ್ಟ, ಕೆಳಗ ಕಾಲಾಗ ನೋಡಿದ. ಹೌದು ಪಾಪ ಹೆಣ್ಮಗಳ ಕಾಲಾಗಿಲ್ಲ, ಹಾ ಬಿಸಿಲಿನ ಬಡ್ತಿಗೆ ಭೂಮಿ ಕಾದದ ಕಾಲ್ ಸುಡಾಕತ್ತಾವ ತಿಳ್ಕೊಂಡು ಹೌದು ಚಪ್ಪಲ ತಯಾರು ಮಾಡಿಕೊಟ್ಟ. ಹೌದು ಹೌದು ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಎಲ್ಲರೂ ಚಪ್ಪಲ್ ಹಾಕೊಂಡ್ ಅಡ್ಡಾಡ್ತೇವ್ರಿ. ಚಪ್ಪಲ್ ಹಾಕೊಂಡ್ ಅಡ್ಯಾಡಕತ್ತೀವಿ. ಹೌದು ಹೌದಿಲ್ಲ? ಹಾ ಆವತ್ತು ನನ್ನಪ್ಪ ಸೂರ್ಯದೇವ್ ಮಾಡಿರ್ತಕ್ಕಂಥ ಪವಾಡ ಭೂಮಿ ಮೇಲೆ ಉಳ್ದಾವ. ಹೌದು ಮತ್ತೆ ನೀವು ನಮ್ಮ ಹೆಂಡತಿ ಮಾಡ್ಯಾಳ, ಹೆಂಡತಿ ಹಚ್ಚ, ಹೆಂಡತಿ ಮಣಿ ಸಾರತಿ, ಹಾ ಮಣಿ ಸಾರ್ತು ಏನು? ಮಣಿ ಸಾರ್ಸವ್ರು ನೀವು? ಮನಿ ಸಾರ್ಸಾವ್ರಿಪ್ಪ ಇವ್ರು. ನೆಟ್ಗೆ ಮಣಿನೂ ಸಾರ್ಸಕ್ ಬರೋತ್ ಅನ್ನಗಳೆಲ್ಲ ಪಾಟಿಕಲ್ ಹಾಕ್ಬಿಟ್ರಿ. ಈಗ ಹೌದೌದು ಇವೇನು ಸಾರಿಸ್ತಾ ಬಿಡ ತ್ರಾಸ ಮಾಡ್ಕೋತ ಸುಳ್ಳ ಅಂತೇಳಿ. ಹಾ ಹಾ ಹೌದಿಲ್ಲ? ಹೌದು ಹೆಂಗೈತಿ? ಯಾವತ್ತಿದ್ರು ಒಂದು ಮಾತು ಹೇಳ್ತೀನು, ಗಂಡಿನ ಜೋಡಿ ಹೆಣ್ಮಕ್ಳು ಯಾವಾಗೂ ಆಗಂಗಿಲ್ಲ. ಹೌದು ಹೌದು ಹೌದಿಲ್ಲ? ಹಾ ಗಂಡ ಮಕ್ಕಳು ಮಾಡಿದಂಗೆ ಹಿರಿತನ ಮಾಡಕ್ ಆಗಂಗಿಲ್ಲ, ಬರಂಗಿಲ್ರಿ ಗಂಡ ಮಕ್ಕಳು ಮಾಡಿದಂಗೆ ವ್ಯವಹಾರ ಮಾಡಕ್ ಬರಂಗಿಲ್ಲ. ಬರಂಗಿಲ್ಲ. ಹೌದಿಲ್ಲ? ಹಾ ಗಂಡ ಮಕ್ಕಳು ಮಾಡೋ ಕೆಲಸ ಹೆಣ್ಣು ಮಕ್ಕಳಿಗೆ ಎಂದೆಂದೂ ನೀಗಂಗಿಲ್ಲ. ಗಂಡ ಮಕ್ಳು ಮಾಡಿದಂಗ ಹುಗ್ಗಿ ಹೆಣ್ಮಕ್ಳಿಗೆ ಮಾಡಕ್ ಬರಂಗಿಲ್ಲ. ದೊಡ್ಡ ದಬರಿಯ ಏನ್ ತಿರುಗಾಡ್ತಾರ ಇವ್ರು. ಕುಡ್ಡರ ಇರ್ಲಿ, ಕುಂಟರ ಇರ್ಲಿ, ಹೆಂಗಾರ ಇರ್ಲಿ, ಹೌದು ಗಂಡ ಅಂದ್ರೆ ದೇವ್ರತ್ ತಿಳ್ಕೊಂಡು ಯಾವ ಹೆಣ್ಣು ಮಗಳು ನಡೀತಾಳೋ ಹಾ ಅಂತ ಮನಿ ಮಾತ್ರ ಭೂಮಿ ಮೇಲೆ ಉದ್ಧಾರ ಆಕತಿ ಹೊರತು ಹೌದು ಗಂಡಗೆ ನಿಂದೆ ಆಡಕತ್ತಿರಪ್ಪ ಅಂತಂದ್ರ ಹಾ ಅಂತ ಮನಿತಾನ ಎಂದು ನಿಂದೆ ಹೌದು ಉದ್ಧಾರ ಆಗಂಗಿಲ್ಲ. ಹೌದು 18 ಪುರಾಣದೊಳಗೆ ಬಹಳ ಚಂದ ಬರೆದಾರು. ಹೆಂಗ್ರಿಪ್ಪ? ಏನು ಬರೆದಿಟ್ರು ಅಂತಂದ್ರ, ಹಾ ನೋಡಿಲಿ, ಗಂಡನಕ್ಕಿಂತ ಮುಂಚೆ ಉಂಡವರು ಹೌದು ಭೂಮಿ ಮೇಲೆ ಏನಕ್ಕರು? ಏನಕ್ಕಾರಿಪ್ಪ? 18 ಪುರಾಣದಾಗ ಇಬ್ರು ಮಂದಿ ಗಂಡ ಹೆಂಡತಿ ಹೆಂಗ ಮಾಡಿರಪ್ಪ ಅಂತ ಕೇಳಿದ್ರ ಹಾ ಬಹಳ ಅನನ್ಯವಾಗಿ ಜೀವನ ಮಾಡ್ತಿದ್ರು. ಹೌದು ಹೆಂಡತಿನೂ ಬಹಳ ಚಲೋ ಇದ್ಲು. ಹೌದು ಹೌದು ಗಂಡ ಯಾವಾಗ ಊರಾಗಿಂದರ ಬರ್ಲಿ, ಹೊಲದಿಂದರ ಬರ್ಲಿ, ಊರಿಂದರ ಬರ್ಲಿ, ಹಾ ಗಂಡ ಬಂದ ಬಳಕ ಊಟ ಮಾಡುದು, ಹೌದು ಗಂಡ ಬಂದ ಬಳಕ ಹಾಸಿಗೆ ಮಾಡಿ ಕೊಡುದು, ಹಾ ಆಟೋಮಟ ಮಲ್ಕೊಳಂಗಿಲ್ಲ, ತಪ್ಪಿ ಊಟ ಮಾಡಂಗಿಲ್ಲ. ಹೌದು ಅಂತ ಒಂದು ವ್ರತ ಇತ್ತು. ಹಾ ಹಾ ಆದ್ರೂ ಕೂಡ ಒಂದಾನೊಂದು ದಿನ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಗಂಡ ಆಗಿರ್ತಕ್ಕಂಥ ಹೊಲದ ಕೆಲಸಕ್ಕೆ ಹೋಗಿದ್ದ. ಹೌದು ದಿನ ಪ್ರತಿದಿನ 8ಕ್ಕೆ ಬರವ, ರಾತ್ರಿ 9 ಆದ್ರೂ ಮನೆಗೆ ಬರಲಿಲ್ಲ. ಹೌದು ಹೌದು ಏನೋ ಅಚಾನಕ ಕೆಲಸ ಹೆಚ್ಚತ್ತಿ ಹಾ ಮನೆಗೆ 9 ಆದ್ರೂ ಬರಲಿಲ್ಲ. ಹೌದು ಹೆಂಡತಿ ಆಗಿರ್ತಕ್ಕಂಥಕ್ಕೆ ಏನ್ ಮಾಡಿದ್ಲು? ಏನ್ರಿಪ್ಪ? ಬರುದು ಯಾಕೋ ಲೇಟ್ ಮಾಡಿದ, ನನ್ನ ಹೊಟ್ಟೆ ಹಸ್ದತ್ತೇಳಿ ಹೌದು ಊಟ ಮಾಡಿದ್ಲು. ಬಡ ಬಡ ಊಟ ಮಾಡಿ ಕೂತ್ ಬಿಟ್ಟ. ಬಡ ಬಡ ಊಟ ಮಾಡಿ ಕೂತಳು. ಹೌದು ಗಂಡ ಹೊಲದಿಂದ ಬಂದ. ಹಾ ಬಂದವನ ಕೇಳ್ತಾನ ಹೆಂಡತಿಗೆ, ಏನತ್ರಿ? ಏಳ ಊಟ ಮಾಡೋನು, ಟೈಮ್ ಆಗ್ಯದಂದ. ಹಾ ಹಾ ಅವಾಗ ಹೆಂಡತಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ರೀ ನೀವು ಬರುದ್ ತಡ ಆಯ್ತು, ನಾ 2 ರೊಟ್ಟಿ ತಿನ್ನಿ ಅಂದ್ಲಕ್ಕಿ. ಹಾ ನನ್ನ ಬಿಟ್ಟು ನೀ ಯಾವಾಗ ರೊಟ್ಟಿ ತಿಂದಿ ಅಂದ ಬಳಕ ಹೌದು ಭೂಮಿ ಮ್ಯಾಲ ಬೆಕ್ಕಾಗಿ ಹುಟ್ಟಿ ನಿನ್ನ ಮಕ್ಕಳ ನೀನ ತಿನ್ನೋತ್ ಶಾಪ ಕೊಟ್ಟಾನ. ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಯಾವ ಹೆಣ್ಣು ಮಕ್ಕಳು ಗಂಡನಕ್ಕಿಂತ ಮೊದಲು ಉಣ್ತಾರೋ ಹಾ ಅವರ ಬೆಕ್ಕಾಗಿ ಹುಟ್ಟಿ ಭೂಮಿ ಮೇಲೆ ತಮ್ಮ ಮಕ್ಕಳ ತಾವೇ ತಿಂತಾರು. ಹೌದು ಹೌದು ಹೆಂಗ ಆಕತ್ರಿ? ದಗದ್ ಸುಮಾರು ಆಕತ್ರಿಪ್ಪ. ಹೌದಿಲ್ಲ? ಹೌದು ಅದಕ್ಕೆ ಬಹಳಷ್ಟು ಮಾತಾಡಿದ ಈ ಕೊಜ್ಜಗುವಂತ ಮಾತೇನು ಇಲ್ಲ. ಹಾ ಯಥಾ ಪ್ರಕಾರ ಇನ್ನು ಇದು ನೋಡಿ ಚಾಲ್ ಅಂದ್ರೆ ಹಾ ಅಣ್ಣವ್ರಿಗೆ ಒಂದು ಜನಪದಗಳು ಬೇಕಾಗ್ಯಾವ. ಜನಪದ ಹಾಡೆಪ್ಪ. ಹೌದಿಲ್ಲ? ಹೌದು ಜನಪದಗಳನ್ನ ಹಾಡ್ರಿ. ಹೌದು ಮುಂದೆ ಸರಿಜೋಡಿ ಕಲಾವಂತರು ಹೆಂಗ ಸೇವಾ ಮಾಡ್ತಾರ ಹಂಗ ಹೌದು ಮುಂದೆ ಸೇವಾ ವರ್ಷದ. ಯಾಕಪ್ಪ ಅಂತಂದ್ರೆ ಈವರೆಗೆ ಅವ್ರಿಗೆ ಈ ಪಾಳೆ ಒಳಗೆ ತಾಯಿನ ಬೆಳೆಸುವಂತ ಸಂದರ್ಭ ಬಂದದ. ಹೌದು ತಾಯಿನ ಯಾವ ರೀತಿ ಬೆಳೆಸ್ತಾರೆ ನೋಡ್ಕೊಂಡು ಹಾ ಮತ್ತೆ ನಾವು ತಂದಿನ ಬೆಳೆಸೋಣ ಅಂತಕ್ಕಂಥ ಮಾತನ್ನಿಟ್ಟು ಹೌದು ಹೌದು ನೋಡೋಣ. ಯಾಕಂದ್ರೆ ಇನ್ನೂ ಸೃಷ್ಟಿ ಲಯ ಸ್ಥಿತಿ ಅಂತಕ್ಕಂಥ ಬಹಳ ವಿಚಾರಗಳದಾವ. ಹೌದು ಎಲ್ಲಾ ಮಾತಾಡ್ಕೊತ ಕೂತಿಪ್ಪ ಅಂತಂದ್ರೆ ಹೌದು ಹೌದು ಹೊತ್ತು ಇರ್ತದ, ಕರೆ ವಿಷಯ ಮುಗಿಯಂಗಿಲ್ಲ. ಹೌದು ಅದಕ್ಕ ಈ ಪದ್ಯ ಹಾಡಿ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ರಿ. ಹಾ ಹಾ ಯಾಕಂತಂದ್ರೆ ಸೃಷ್ಟಿ ಲಯ ಸ್ಥಿತಿ ಅಂತಕ್ಕಂಥವು ಹೌದು ಎಲ್ಲಿಗೆ ಬರ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ, ಎಲ್ರಿಪ್ಪ? ಸುಣ್ಣಿದೊಳಗಿಂದ ಹಿಡ್ಕೊಂಡು ಬ್ರಹ್ಮಾಂಡ ತಯಾರು ಮಾಡಿಕೊಂಡು ಬ್ರಹ್ಮಾಂಡ ಮೇಲೆ ಇರುವಿ 84 ಲಕ್ಷ ಜೀವರಾಶಿ ಹುಟ್ಟಿಸ್ಕೊಂಡು ಹೌದು ಈ ಭೂಮಿ ಸಮ ಮಾಡಿಕೊಂಡು ಈ ಭೂಮಿ ಮೇಲೆ ಒಕ್ಕಲ್ತನ ಅನ್ನುವಂಥದ್ದು ಹುಟ್ಟಿಸಿ ಹಾ ಮೊಟ್ಟ ಮೊದಲು ಒಕ್ಕಲ್ತನ ಹೆಂಗ ಹುಟ್ಟಿತೇನೆ, ಗಂಡಿನಿಂದ ಹುಟ್ಟಿದನು ಏನು ಹೆಣ್ಣಿನಿಂದ ಹುಟ್ಟಿದನು ಹೌದು ಹೌದು ಅಂತಕ್ಕಂಥ ವಿಚಾರಗಳು ಬಹಳ ಮಾರ್ಮಿಕವಾಗಿ ಮಾತಾಡೋದಿತ್ತು. ಹೌದು ಆದ್ರೂ ಸಮಯ ಮೊದಲೇ ಹೋಗ್ಯದ. ಹೌದು ಹೌದು ಅದಕ್ಕೆ ಯಥಾವತ್ತಾಗಿ ಒಂದು ಚಾಲ್ ಅಂದು ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ರಿ. ಹಾ ಮುಂದಿನ ಪಾಳ್ಯದೊಳಗೆ ಹೆಂಗ್ ಬರ್ತಾರಂಗ ಪಾಳೆ ಮುಂದುವರ್ಸೋಣ. ಹೌದು ಹೌದು